सरस्वती सुतनम रविकिरण तव चरणम वंदे पंचाक्षर गुरुवरम विघ्नेश्वर विघ्न गुरु ब्रह्म गुरु विष्णु गुरुदेव महेश्वर गुरुवे साक्षात् परब्रह्म तस्मै श्री गुरुवे नमः। ಸಾಗರ ಕ್ರಮದ ಓ ನನ್ನ ತಂದೆ ಶ್ರೀ ಬಸವೇಶ್ವರ ನಿಮ್ಮ ಪಾದಕ್ಕೆ ನಾ ಶರಣೆಂದೆ ಹರಸುತ್ತಿದೆ ಪಂಚಾಕ್ಷರ ಜ್ಯೋತಿ ನಾಟ್ಯ ಕಲಾವಿದರ ಕೀರ್ತಿ ಶಿಖರಕ್ಕೆ ನಾಟ್ಯ ಕಲಾವಿದರ ಕೀರ್ತಿ ಶಿಖರಕ್ಕೆ ರುತಿದೆ ತಿಳಿ ಬಟ್ಟಲವಾಗಿ ತೂಗು ತುಟ್ಟಿಲವ ನಮ್ಮನ್ನು ಕಾಯೋ ಶ್ರೀ ಗುರು ಪುಟ್ಟರಾಜೇಶ್ವರ ಶ್ರೀ ಗುರು ರಂಗನಾಥೇಶ್ವರ ಶ್ರೀ ಗುರು ಬಸವೇಶ್ವರ ಶ್ರೀ ಗುರು ಮಾರುತೇಶ್ವರ ಓಂಕಾರದ ನಾದದಲ್ಲಿ ಛೇಂಕಾರ ಹೊರಹೊಮ್ಮಲಿ ನಾಟ್ಯ ದೇವಿ ಕುಣಿದು ಬಂದು ನವನಾಟ್ಯ ರಸವತ ಹರಿಸಲಿ
ಬಸವೇಶ್ವರನೇ ನಮೋ ನಮೋ. ನಮ್ಮ ನಾಡು ನಾಡಿನ ಕನಕನದಲ್ಲಿ ನಾಡಿನ ನಮ್ಮಯ ದೇಶ. ಜಯ ಭಾರತ ನಮ್ಮಯ ದೇಶ. ಜಯ ಭಾರತ ನಮ್ಮಯ ದೇಶ. ನಮ್ಮ ನಾಡು ನಾಡಿನ ಕನಕನದಲ್ಲಿ ನಾಡಿನ ನಮ್ಮಯ ದೇಶ. ಜಯ ಭಾರತ ನಮ್ಮಯ ದೇಶ. ಜಯ ಭಾರತ ನಮ್ಮಯ ದೇಶ. ಜಯ ಭಾರತ ಜಯ ಭಾರತ. ಅಪ್ಪಾಜಿ, ದೇವರ ಪ್ರಸಾದ ತೆಗೆದುಕೊಳ್ಳಿ. ಪ್ರೇಮ, ನಿನ್ನ ಪ್ರೇಮ ದೇವರನಿಗೆ ಒಳ್ಳೆಯದು ಮಾಡಲಿ. ನಮ್ಮ ಮನೆತನದಲ್ಲಿ ಪ್ರತಿನಿತ್ಯ ತಪ್ಪದೆ ದೇವರ ಪೂಜೆ ಮಾಡುವಳು ನೀನೊಬ್ಬಳೇ ನೋಡು. ಅಲ್ಲಮ್ಮ, ಇವತ್ತು ಯುಗಾದಿ ಹಬ್ಬ. ಇಂತಹ ದೊಡ್ಡ ಹಬ್ಬ ದಿನದಂದು ದಿನನಿತ್ಯ ತೊಡು ಉಡುಪುಗಳನ್ನೇ ಧರಿಸಿದೆಯಲ್ಲ, ಯಾಕೆ? ಮೊನ್ನೆ ನಾನು ತಂದ ಹೊಸ ರೇಷ್ಮೆ ಸೀರೆ ಬರುತ್ತೆ, ಅದು ನಿನಗಾಗಿಯೇ ತಂದಿದ್ದಮ್ಮ. ಅಪ್ಪಾಜಿ, ಅಂತ ಬೆಲೆ ಬಾಳೋ ಸೀರೆ ನೋಡೋದಕ್ಕೆ ಯಾಕೋ ನನ್ನ ಮನಸ್ಸೊಪ್ಪಲಿಲ್ಲ. ಅದಕ್ಕಾಗಿ ಆ ಸೀರೆನ ನಿಮ್ಮ ಹೆಂಡತಿಯಾದ ಶಾಂತಲಾ ಅವ್ರ ಕೈಯಲ್ಲಿ ನಾನೇ ಕೊಟ್ಟೆ. ಯಾಕೆ? ನೀನು ಉಡಬಾರಂತ ಈ ಮನೆಯಲ್ಲಿ ಯಾರಾದರೂ ಆಜ್ಞೆ ಮಾಡಿದಾರ? ಇಲ್ಲ ಅಪ್ಪಾಜಿ. ಮತ್ತೇಗೆ ಉಡಲಿಲ್ಲ? ಪ್ರೇಮ, ನಿನ್ನ ಮನದ ಮಾತು ನನಗೆ ಅರ್ಥವಾಗ್ತಾ ಇದೆಯಮ್ಮ. ನಾನು ಅನಾಥಳು, ನನಗೆ ತಂದೆ ತಾಯಿ ಇಲ್ಲ. ಈ ಮನೆಯಲ್ಲಿ ಆಶ್ರಯ ಪಡೆದಿದ್ದೇನೆ. ಅಂತಹ ಬೆಲೆ ಬಾಳುವ ರೇಷ್ಮೆ ಸೀರೆ ಉಟ್ಟರೆ ನೋಡಿದ ಜನರು ಏನು ಕೊಳಕು ಮಾತನಾಡ್ಕೊಳ್ತಾರೆ ಭಾವನೆ ನಿನ್ನ ಮನದಲ್ಲಿ ತುಂಬಿಕೊಂಡಿದ್ದೇವೆ. ಪ್ರೇಮ, ನೀನು ಅನಾಥಳಲ್ಲ. ಆಕಸ್ಮಿಕವಾಗಿ ದೇವರು ದೇಣಿಗೆ ಕೊಟ್ಟ ಮನೆಯ ಮಗಳು ನೀನು. ನಿನಗೆ ತಂದೆ ತಾಯಿಯಾಗಿ ನಾವಿಬ್ಬರು ಗಂಡ ಹೆಂಡತಿದ್ದೇವೆ. ನಮ್ಮ ಆಶಯದಲ್ಲಿ ನೀನು ಬೆಳೆಯುತ್ತಿಲ್ಲ. ನಿನ್ನ ಸಂಸ್ಕೃತಿ, ಸಂಸ್ಕಾರ, ಸಂಪ್ರದಾಯದ ಆಶಯದಲ್ಲಿ ನಾವಿದ್ದೇವೆ. ಹೀಗಿರುವಾಗ ನೀನು ಈ ಮನೆಯ ಹಾಳು ಮಗಳೆಂದು ನಾವ್ಯಾರು ತಿಳಿದುಕೊಂಡಿಲ್ಲ. ನೀನು ಈ ಮನೆಯ ಮಗಳೆಂದು ತಿಳಿದುಕೊಂಡಿದ್ದೇವೆ. ಹೀಗಿರುವಾಗ ನೀನು ಯಾವತ್ತು ಭಯದ ಭಾವನೆಯಲ್ಲಿ ಬದುಕಬಾರದು. ಈ ಮನೆಯ ಸ್ವಂತ ಮಗಳಂತೆ ಸ್ವತಂತ್ರವಾಗಿ ಬದುಕು. ಸಂಪೂರ್ಣ ನಮ್ಮಲ್ಲಿ ನಾನು ಕೊಡ್ತೇನೆ. ಅಪ್ಪಾಜಿ, ನೀವು ನನ್ನ ಪಾಲಿನ ದೇವರು. ಅಪ್ಪಾಜಿ, ನೀವು ನನ್ನ ಪಾಲಿನ ದೇವರು. ಪ್ರೇಮ, ದೇವರು ನಮಗೆ ಯಾವುದು ಕಡಿಮೆ ಮಾಡಿದ್ದಾನೆ ಹೇಳು? ಅರಮನೆ ಅಂತಹ ಮನೆ, ಸಾಕಷ್ಟು ಆಸ್ತಿ ಇದೆ, ಸಂಪತ್ತಿದೆ, 100 ಎಕರೆ ಭೂಮಿ ಇದೆ, ಸಾವಿರಾರು ಜನ ನಮ್ಮ ಫ್ಯಾಕ್ಟರಿಯಲ್ಲಿ ಕೆಲಸ ಮಾಡ್ತಾರೆ. ಇಂತಹ ಭಾಗ್ಯ ನಮಗಿದೆ. ನಮ್ಮ ಮಗಳಾಗಿ ನೀನು ದುಃಖಿಸಬಾರದಮ್ಮ. ನೀನು ಯಾವಾಗಲೂ ಸಂತೋಷವಾಗಿರಬೇಕು. ಪ್ರೇಮ, ಒಳಗಡೆ ಹೋಗಿ ಹೊಸ ಸೀರೆ ಉಟ್ಟು ನನ್ನ ಕಣ್ಮುಂದೆ ಕಾಣಬೇಕು. ಆಯ್ತು ಅಪ್ಪಾಜಿ. ಪ್ರೇಮ, ಮನೆಯ ಯಜಮಾನತಿ ಶ್ರೀಮತಿ ಶಾಂತಲಾ ದೇವರು ಮನೆಯಲ್ಲಿ ಕಾಣ್ತಾ ಇಲ್ಲ. ಎದ್ದು ಸ್ನಾನ ಮಾಡಿದರು ಅಥವಾ ಹಾಸಿಗೆಯಲ್ಲಿ ಬಿದ್ದು ನಿದ್ರೆ ಮಾಡ್ತಾ ಇದ್ದಾರ? ಇಲ್ಲ ಅಪ್ಪಾಜಿ, ಬೆಳಗ್ಗೆನೆ ಎದ್ದು ಅಕ್ಕ ತಲೆ ಸ್ನಾನ ಮಾಡಿ ದೇವಸ್ಥಾನಕ್ಕೆ ಹೋಗಿದ್ದಾಳೆ. ದೇವರ ದರ್ಶನಕ್ಕೆ ಹೋಗಿದ್ದಾಳೆ? ಇವಳು ದೇವರ ದರ್ಶನಕ್ಕೆ ಹೋಗಿದ್ದಾಳೆ ಅಂದ್ರೆ ಆ ದೇವರಿಗೆ ಗ್ರಹಚಾರ ಹಿಡಿದಂತ ತಿಳ್ಕೋಬೇಕು. ಅಪ್ಪಾಜಿ, ಅಕ್ಕ ನಿಮ್ಮ ಬೆಳದಿಂದಲೇ ಬಂದು ನಿಂತಿದ್ದಾಳೆ. ಯಾಕ್ರಿ ನನ್ನ ಬಗ್ಗೆ ಏನೇನೋ ಮಾತಾಡ್ತಾ ಇದ್ದೀರಾ? ನಾನಂದ್ರೆ ನಿಮ್ಗೆ ಅಷ್ಟೊಂದು ಅಲಕ್ಷಣ ರೀ? ಯಾಕೆ ನಾನು ಎಲ್ಲಿಗಾದ್ರೂ ಹೋಗ್ಬೇಕಾದ್ರೆ ನಿಮ್ಮ ಪರ್ಮಿಷನ್ ಪಡಿಬೇಕಂತ ಹೇಳ್ತಾ ಇದ್ದೀರಾ ರೀ? ನಾನೇನೋ ಓಬೆ ರಾಜ್ಯದ ಕಾಲದ ಹೆಣ್ಣಲ್ಲ. 21ನೇ ಶತಮಾನದ ಹೇಳೋದು ಮಾತ್ರ ನೀವು ಮರಿಬೇಡಿ. ಹೆಂಡತಿನಷ್ಟೇ ಗಂಡಿಗೆ ಸಂಬಂಧದ ಹಕ್ಕಿದೆ, ಆದ್ರೆ ಗಂಡಿನ ಗುಲಾಮಗಿರಿಯಲ್ಲಿ ಬೆಳಿಬೇಕಂತ ಯಾವ ಅವಶ್ಯಕತೆನೂ ಇಲ್ಲ ರೀ. ನಾನು ಇದ್ದಾಗ ನಾನಿಲ್ಲಿ ನಿನ್ನನ್ನು ಗಿಳಾಕೊಂಡಿದ್ದೀನಿ ಚಿನ್ನ. ಎಲ್ಲ ಅದಕ್ಕೆ ನನಗೆ ಕೊಟ್ಟಿದ್ದೀನಲ್ಲ. ತಮಾಷೆಗೆ ಕೇಳಿದೆ, ಇನ್ನೂ ಎದ್ದಾಳೋ ಇಲ್ವಂತ. ಇರ್ಲಿ,
ದೇವರ ದರ್ಶನಕ್ಕೆ ಹೋಗಿ ಬಂದಿರುವೆ. ಪ್ರಸಾದ ಕೊಡ್ತೀಯೋ ಇಲ್ವೋ? ನೀವು ಕೊಡ್ಲಾರ್ತೀಯ ಮತ್ತೆ ಯಾರಿಗೆ ಕೊಡ್ಬೇಕು? ಹಾ ತೆಗೆದುಕೊಳ್ಳಿ. ಬಾರಿ ಚೆನ್ನಾಗಿ ನನ್ನ ಬಗ್ಗೆ ವರ್ಣನೆ ಮಾಡ್ತೀರಾ. ಶಾಂತಲ, ಇದೇ ಸಂತೋಷದಲ್ಲಿ ನಿನ್ನ ಕೋಗಿಲೆ ಕಂಡಿಂದ ಒಂದು ಹಾಡನ್ನಾದ್ರೂ ಹಾಡಬಾರದು? ಪ್ರೇಮ ಗಂಗಾ ಅಂತರಂಗ ಅಣ್ಣ ಅತ್ತಿಗೆ, ಇವತ್ತು ಯುಗಾದಿ ಹಬ್ಬ. ಅಣ್ಣನ ಆಶೀರ್ವಾದ ಈ ತಮ್ಮನ ಮೇಲೆ ಸದಾ ಇರಲಿ ಅಂತ ನನ್ನ ಪ್ರಾರ್ಥನೆ. ಮೊದಲು ವಿದ್ಯೆ ಕಲಿತು ಬುದ್ಧಿವಂತನಾಗಿ ದೊಡ್ಡ ಅಧಿಕಾರಿಯಾಗುವ, ಇದು ಒಂದೇ ನನ್ನ ಆಸೆ. ಅಣ್ಣ, ಹೆತ್ತ ತಾಯಿ ತಂದೆ ಕಳೆದುಕೊಂಡ ಮೇಲೆ ಅವರ ಸ್ಥಾನದಲ್ಲಿ ನಿಂತಿರುವಾಗ ಈ ನಿನ್ನ ಮೈದನ ಅಲ್ಲ, ಸಂತ ನಿನ್ನ ಮಗನಂತ ತಿಳಿದು ನನಗೆ ಆಶೀರ್ವಾದ ಮಾಡುವತ್ತಿಗೆ. ಏಕೇನಪ್ಪ, ಆ ದೇವ್ರು ನನಗೆ ಒಳ್ಳೇದು ಮಾಡ್ಲಿ ಅಂತ ಆ ದೇವ್ರ ಹತ್ರ ಬೀಳ್ಕೊತೀನಿ. ಅಣ್ಣ, ನಾನು ಇವತ್ತು ಬೆಂಗಳೂರಿಗೆ ಹೋಗಬೇಕು. ನನಗೆ ಅರ್ಜೆಂಟ್ 10,000 ರೂಪಾಯಿ ಬೇಕು ಅಣ್ಣ. ಮೊದಲು 10,000 ಬೇಕಪ್ಪ. 20,000 ತೆಗೆದುಕೊಂಡು ಹೋಗು, ಬೇಡನ್ನಲ್ಲ. ಇಂದು ಹಬ್ಬವಿದೆ, ಎಲ್ಲರೂ ಒಟ್ಟಿಗೆ ಸೇರಿ ಬೇವುಲ್ಲ ಸಿಹಿ ಕುಡಿಯೋಣ. ಪ್ರೇಮ, ಏ ಪ್ರೇಮ, ಏನ್ ಮಾಡ್ತಾ ಇದೀಯೇ?
ನೋಡಿದ್ರೆ ಬರೀ ಸೀರೆ ಉಟ್ಕೊಂಡಿದ್ಯಾ. ನಾನು ದೇವಸ್ಥಾನಕ್ಕೆ ಹೋಗಿ ಬರೋಷ್ಟರಲ್ಲೇ ರೇಷ್ಮೆ ಸೀರೆನೆ ಉಟ್ಕೊಂಡಿದ್ಯಾ. ಶಾಂತಲ, ನಾನೇ ಹೇಳಿದೆ ಇಂದು ಶಾಂತಲ, ನಾನೇ ಹೇಳಿದೆ ಇಂದು ಹಬ್ಬವಿದೆ. ನಾವೆಲ್ಲರೂ ಹೊಸ ಬಟ್ಟೆ ಹುಟ್ಟಿರುವಾಗ ನೀನೇಕೆ ಬರೀ ಸೀರೆ ಹುಟ್ಟಿರುವೆ? ಸೀರೆ ಬದಲಾಯಿಸುವಂತ ನಾನೇ ಆರ್ಡರ್ ಮಾಡಿರ್ಬೇಕು. ಹಾ ಇರಲಿ ಪ್ರೇಮ, ಒಳಗಡೆ ಹೋಗಿ ಬೇಗ ಸೀರೆ ತೆಗೆದುಕೊಂಡು ಬಾರಮ್ಮ. ಎಲ್ಲರೂ ಒಟ್ಟಿಗೆ ಸೇರಿ ಹಬ್ಬ ಆಚರಿಸಲಾಯ್ತು. ಸರಿ ಅಪ್ಪಾಜಿ. ಪಡಬೇಡ, ನೀನೇ ಮನೆಗೆ ಮಗಳಿದ್ದಾಗೆ. ನೀನು ಬೇವು ಬೆಲ್ಲ ಸ್ವಲ್ಪ ಕುಡಿಯಮ್ಮ. ಪಾಪ ನಿಮ್ಮ ಅಪ್ಪನವರೇ ನೀನು ಕುಡಿಸ್ತಾ ಇದ್ದಾರೆ, ಕುಡಿ. ಅತ್ತಿಗೆ, ಇದ ಹಬ್ಬದ ದಿವಸ ಎಲ್ಲರ ಮನಸ್ಸು ಸಂತೋಷದಿಂದ ಇದ ಆನಂದದಲ್ಲಿ ಎಲ್ಲರೂ ಸೇರಿ ಒಂದು ವಿವಾದ ಆದ ಆಡೋ ಬನ್ನಿ. ಇಷ್ಟ ತಾನೇ? ಹಬ್ಬ ಹಬ್ಬ ಯುಗಾದಿ ಹಬ್ಬ, ಸಂಬಂಧ ಬೆಸದ ಹಬ್ಬ, ಕಣ್ತುಂಬ ಪ್ರೀತಿ ಹಬ್ಬ. ಎಲ್ಲೆಲ್ಲೆಲ್ಲೂ ಹಬ್ಬ ಹಬ್ಬ, ಮತ್ತು ಯುಗಾದಿ ಹಬ್ಬ, ಸಂಬಂಧ ಬೆಸದ ಹಬ್ಬ, ಕಣ್ತುಂಬ ಪ್ರೀತಿ ಹಬ್ಬ. ಎಲ್ಲೆಲ್ಲೆಲ್ಲೂ ಹಬ್ಬ ಹಬ್ಬ, ಮತ್ತು ಯುಗಾದಿ ಹಬ್ಬ, ಸಂಬಂಧ ಬೆಸದ ಹಬ್ಬ, ತುಂಬ ಪ್ರೀತಿ ಹಬ್ಬ. ಹೋಳಿಗೆ ತುಪ್ಪ ಊಟ ಮಾಡೋಣ. ಬನ್ನಿ ಅಪ್ಪಾಜಿ. ರಾಮಾಚಾರಿ
ऐसी लड़की नहीं मिल रहा। ರಾಜಶೇಖರ್, ಇಡೀ ಊರಿಗೆ ಶ್ರೀಮಂತ ನಾನೇ ಎಂದು ಮರೆಯುತ್ತಿರುವೆಯಲ್ಲ, ನನ್ನ ಸೊಕ್ಕನ್ನು ಅಡಗಿಸೆ. ನಿನ್ನ ಮನೆಗೆ ಹಾಳಾಗಿ ಬಂದು ಇಡೀ ನಿನ್ನ ಶ್ರೀಮಂತಿಕೆಗೆ ನಾನೇ ಅರಸನಾಗಿ ಮರೆಯದಿದ್ದರೆ ನನ್ನ ಹೆಸರು ವಿಷ ತುಂಬಿದ ವಿಷ ಕಂಠನೇ ಅಲ್ಲ. ಶಾಂತಲ ಯೌವನ ತುಂಬಿದ ತರುಣೆ. ಏನು ಅವಳ ವಯ್ಯಾರ, ಏನು ಅವಳ ಮೈಮಾಟ, ಅವಳ ತುಂಬು ತಾರುಣ್ಯವನ್ನು ಕಂಡು ರವಿ ಕಿರಣಗಳ ಬೆಳದಿಂಗಳಾದವಂತೆ. ಇರಲಿ, ನಾಳೆ ಅವಳ ಮನೆಗೆ ಹೋಗಿ ಅವಳ ಯೌವನವನ್ನು ಹಕ್ಕಿಯಾಗಿ ಕೊಕ್ಕಿ ತಿನ್ನಲೇಬೇಕ. ಅಂದಾಗ ಮಾತ್ರ ಈ ವಿಷಕಂಠನ ಮನಸ್ಸಿಗೆ ತೃಪ್ತಿ. ಶಾಂತಂ ಪಾಪಂ. ಅಲ್ರಿ, ಇದು ನಾನೇ ಗೌರವ ಬೆಳೆ ಮಗಳು. ಆಕಿನ ಶಾಲೆ ಕಲಿಸ್ಬೇಕಂದ್ರ ಹುಡುಗ ಕಾಟ್ ಜಾಸ್ತಿ ಆಗೈತಿ. ಮದುವೆ ವಯಸ್ಸಿ ಬಂದ ಹೆಣ್ಣಿಗೆ ಒಳ್ಳೆ ಹುಡುಗ ಕೊಟ್ಟು ಮದುವೆ ಮಾಡ್ಬೇಕಂದ್ರ ಒಳ್ಳೆ ಹುಡುಗ ಸಿಗಲ್ರಿ. ಬರೀ ಕುಡುಕರು, ಗಾಂಜಾ ಸೇದವರು, ಇಸ್ಪೇಟ್ ಆಡೋರು ಇಂಥರ ಸಿಗಕತ್ತಾರ. ಅಲ್ರಿ, ನನ್ನ ಹಣೆ ಬರೋಣ ಹಿಂಗಾಯ್ತಂದ್ರ ಇನ್ನು ನನ್ನ ಮಗಳ ಹಣೆ ಬರೋ ಹೆಂಗಿರಕಿಲ್ಲ ಅಂತೀನಿ. ಅಲ್ರಿ, ಮನೆಗೆ ಹೋದ್ರ ಮಗಳ ಕಾಟ, ಹೊರಗೆ ಬಂದ್ರೆ ಗೌಡ್ರ ಕಾಟ. ಅಷ್ಟ ಮದುವೆ ವಯಸ್ಸಿಗೆ ಬಂದ ನನ್ನ ಮಗಳ ಬರೇ ಗಂಡ ಬೇಕು ಗಂಡ ಬೇಕಂತ ಬಡಬಡ್ಸಕಾತ್ ಬಿಡ. ಆಕಿನ ಮಾಡ್ಕೊಂಡು ಗಂಡ ನಡುಗೊಂಡ್ಯಾಗ ಅದನು, ಪ್ಲಾಟ್ನಾಗ ಅದನು, ತಳಗೊಂಡ್ಯಾಗ ಅದನು, ಅವ್ ದೇವ್ರಿಗೆ ಹತ್ತಿತ್ತು ಮಾತ. ಒಟ್ಟು ಏನ್ ಮಾಡಿದ್ರೆ ನಮ್ಮ ಮನೆ ಬರೋ ಸುಮಾರು ಐತಿ. ನನ್ನ ಮಗಳ ರಾಧಾನ ಉಪಯೋಗ ಬರಾಕತ್ತಿ. ನಿನಗ ಗಂಡ ಬೇಕಾ, ನನಗ ಹೆಂಡತಿ ಬೇಕು. ಏನ್ ಮಾಡ್ಲಿ, ನನ್ನ ದೈವನ ಸುಮಾರು ಐತಿ. ಯಾಕಂದ್ರ ಜನ್ಮಕ್ಕೊಂದು ಹೆಣ್ಣು ಬೇಕಂತ ನಿನ್ನ ಹಡಿದ್ನಲ್ಲ, ಅದು ನಂದು ದೊಡ್ಡ ತಪ್ಪಾಗೈತಿ. ಹುಟ್ಟುತ್ತೆ ನಿನ್ನ ಯಾವ್ದ್ರ ಒಂದು ಗಡ್ರ ಬಿಸಾಕಿ ಬಿಟ್ಟಿದ್ದ ಅಂದ್ರ
ನಾ ಬಾಳ ಸುಖದಿಂದ ಇರ್ಬೇಕಂತ ಮಾಡ್ದೆ ಆದ್ರೆ ಏನ್ ಮಾಲೆ ನನ್ನ ಕರ್ಮ. ಯಪ್ಪ ಇನ್ನು ಕರ್ಮ ಧರ್ಮ ಮರ್ಮ ಏನು ಬೇಕಾಗಿಲ್ಲ. ಅಲ್ಲ ನಮ್ಮ ಸತ್ತು ಇನ್ನೂ 1 ವರ್ಷ ಆಗ್ಲ ಆಲ್ರೆಡಿ ಏನ್ ಬೇಕನ್ನತ್ತಲ್ಲ. ಅಲ್ಲ ನನಗೆ ವಯಸ್ಸಾಗಿ ಮಿತಿ ಮರೆತು ನಾನು ಮದುವೆ ಮಾಡಿದ್ರೆ ಸ್ವಲ್ಪ ಕಬರ್ ಐತಿ ನಿಂಗ. ನಾನು ಎಷ್ಟಿಂದ ಒಂಟಿ ಜೀವನ ಮಾಡ್ಲಿ ಹೇಳು. ನಿನಗ ನನ್ನ ಪರಿಸ್ಥಿತಿ ಹೆಂಗ್ ಗೊತ್ತಾಗುತ್ತೆ ಹೊರಗಡೆ ನನ್ನ ಹರೆಗೆ ಹಕ್ಕಿಕತ್ತು. ಯವ್ವ ಮಗಳ ನಾನು ಹೊರೆ ಮುಗಿಸಿ ಈಗ ವಯಸ್ಸಿಗೆ ಬಂದಿನಿ. ನಿನ್ನ ತ್ರಾಸು ನಿನಗ ಗೊತ್ತು, ನನ್ನ ತ್ರಾಸು ನನಗ ಗೊತ್ತು. ನಾ ಏನ್ ಸುಮ್ ಕುಂತೀನಿ ಅಂತ ಮಾಡಿ ನಿಮ್ಮ ಮೌನ ಅಜ್ಞಾಡಿ. ಹೇಳ ನಿಮ್ಮ ಅಪ್ಪನ ನಾನು 4 ಮಂದಿಗೆ ಹೇಳೇ ಇಟ್ಟಿನಿ ನಿನಗೆ ಬೇಕಾದಂತ ಗಂಡನ ಹುಡ್ಕಾಕತ್ತಾರ. ಈ ನಮ್ಮ ಹುಟ್ಟಿ ಮಲ್ಲಪ್ಪ ಹೇಳಿನಿ, ತೆಗ್ಗಿ ಮಲ್ಲಪ್ಪ ಹೇಳಿನಿ, ನಮ್ಮ ಒಕ್ಕರ ತುಂಬ ಹೇಳಿನಿ. ನಿನಗೆ ಬೇಕಾದಂತ ಗಂಡನ ಹುಡ್ಕಾಕತ್ತಾರ. ಸಿಕ್ಕನಂದ್ರ ಪಟ್ನ ಲಗ್ನ ಮಾಡಿ ಮುಗಿಸಿ ಬಿಡ್ತೀನಿ. ಆದ್ರ ಒಂದ್ ಮಾತ ಮಂದ್ಯಾಗ ನಿಂತು ನನ್ನ ಮರ್ಯಾದೆ ಕೇಳಿಬೇಡ. ಕೆಲಸನ ಏನೂ ಮಾಡಿಲ್ಲ. ಅಲ್ಲ ಗಂಡ ಹುಡುಕ್ತೀನಿ ಹೊರ ಹುಡುಕ್ತೀನಿ ಅಂತ ಹೇಳಿ ನನ್ನ ವಯಸ್ಸಿನ ಮೀರಿನ ಯಾರ ಮದುವೆ ಹೇಳು. ಇದ ಫಸ್ಟ್ ಇದ ಲಾಸ್ಟ್ ಹೇಳಕತ್ತೀನಿ. ನೀ ಮದ್ವೆ ಮಾಡ್ತಾ ಇಲ್ಲ ನಾನ ಯಾರ ಲವ್ ಮಾಡಿ ಓಡು. ಯವ್ವ ಮಗಳ ಹೇಳಯ್ಯಪ್ಪ ನಿನಗ ಗಂಡ ಬೇಕು ಗಂಡ ಬೇಕಂತ ಹೇಳಿಕೊಂತ ಕುಂದ್ರಾಗ ತಂದು ಕೊಡಕಾದ್ಮೇ ನಮ್ಮ ಐತರ ಸಂತೆ ಕುಂಬಳಕ್ಕೆ ಹಚ್ಚಿರ್ತಾರಲ್ಲ ಅಂತೇಳಿ ನಿಮ್ಮ ಮೌನ. ಅದಕ್ಕೋಟ ಸಮಯ ಸಂದರ್ಭ ಬೇಕು. ಇನ್ನೊಂದು ವಾರ ಟೈಮ್ ಕೊಡು. ಇನ್ನೊಂದು ವಾರ ಟೈಮ್ ಒಳಗ ನಿನಗ ಬೇಕಾದಂತ ಗಂಡನ ಹುಡುಕ್ತೀನಿ. ನಾನು ಪಟ್ನ ಲಗ್ನ ಮಾಡಿ ಮುಗಿಸ್ಬಿಡ್ತೀನಿ. ಮಂಡ್ಯ ನಿಂತ ನಾನು ಮರ್ಯಾದೆ ಕಳಿಬೇಡವ. ಮಾನ್ಯನೋ ನಿಮ್ಮ ನನ್ನ ಕರೆದ ಹೋಗೋಣ ಮರ್ಯಾದೆ ಪತ್ನಿನೋ ಕಳಿಯಾಕ ನಿಂತೆ ಆಯ್ನ ಕಡಿ ಮಾತ್ರ ಕೋರೋಣ ಒಬ್ಬನದ ಲಾಕ್ಡೌನ್ ನಿಮ್ಮನೆ ಸತ್ಯ ಸತ್ಯ ಹೇಳ್ತೀನಿ ಕೇಳ ಚಿನ್ನ. ಅಪ್ಪಿ ಹಂಗಲ್ಲ ನಾ ಎಬ್ಬಿಸ್ತೀನಿ ಕೇಳಿಲ್ಲ. ನನ್ನ ಮೊಬೈಲ್ ಸ್ಪೆಂಡರ್ ಗಾಡಿ ಸಿಡ್ಲ ಬಡ್ಡ ದಂಗ ಬಡ್ಡ ದಂಗ ಬಡ್ಡ ಸಿಡ್ಲ ಕರಿತೀನಿ ಬಾರ ಕರಿತೀನಿ ಕಾರ ಹುಡುಗಿ ಮಾಡೋನು ಆಲ್ ಇಂಡಿಯಾ ಟೂರ. ರಗಡ ಮಾಡಿ ನೀರಕ್ಕ ಬಂಗಾರ ಹತ್ತಿ ಬರ್ತಿದ್ದಿಲ್ಲ ಹುಡುಗ
ಮುರಿತು ನಿಮ್ದು ಇಬ್ಬರದು ಕೇಳಿ ನಂದು ಉರಿಯಾಕತ್ತೈತಿ ತಮ್ಮ ಉರಿಯಾಕತ್ತೈತಿ. ಎಲ್ಲಿ ಉರ್ಯಾಕತ್ತೈತಿ? ಏ ಅಪ್ಪ ಯಾಕೆ ಅಳಕತ್ತಿ? ಏನಾಯ್ತು ನಿನಗ? ಏನ್ ಮಾಡ್ಲಿ ನಿಮ್ಮ ಅವನ ನನಗೇನಾಗಿಲ್ವಾ ನಿಂದು ಹರಿತ ಅಂತ ಕೂಗಿದಲ್ಲ ಅದಕ್ಕೆ ಏನ್ ಹರಿತು ಅಂತ ಹೇಳಿ ಗಾಬರಿ ಅದೇ ಅಷ್ಟ. ಯಪ್ಪ ನೀ ಏನಂತ ಹೇಳಿ ಏನಾನೇ ಮೂಳ ನನ್ನ ಮೈ ಮೇಲೆ ಬಂದ ಕಾಲಿ ನನ್ನ ಚಪ್ಪಲ್ ಹರಿತು. ನೀ ಯಾಕಷ್ಟು ಗಾಬರಿ ಆಗ್ತಿ? ಚಪ್ಲಿ ಹರಿತಾ? ನಾರಾಯಣ ನಾರಾಯಣ. ಮತ್ತೇನು ಹರಿದಿಲ್ಲಲ್ವಾ? ಮತ್ತೇನು ಹರಿದಿಲ್ಲ. ಶಾಂತಂ ಪಾಪಂ ಶಾಂತಂ ಪಾಪಂ. ಅಲ್ಲೋ ತಮ್ಮ ನಿಂದೇನ ಮುರಿತು ಅಂತಂದ್ರೆ ನಿಂದೇನ್ ಮುರ್ದ್ಲೇ ಮಂಗನ ಮಗನ? ಅಲ್ರಿ ಯಜಮಾನ್ರ ಎದ್ರಿ ಬರೋ ಒಂದು ಗಂಡ ನೋಡ್ದ ಬಂದು ಲಾರಿ ಅಂತ ಡಿಕ್ಕಿ ಹೊಡೆದಲ್ಲ ನಿಮ್ ಮಗಳ. ಅದಕ್ಕ ರೀ ಬಂಗಾರ ಅಂತ ನನ್ನ ಪೆನ್ 2 ಹೋಳ ಆತ್ರಿ 2 ಹೋಳ ಆತ ನೋಡ್ರಿ ಚೂಪ್ ಇತ್ತು ಹೆಂಗ್ ಬಂದೈತ್ ನೋಡ್ರಿ. ಅದೇರ್ಲಿ ನೀವು ನಂದು ಉರಿಯಾಕತ್ತೈತಿ ಅಂತ ಹೊಡ್ಕೊಳಕತ್ತಿರಲ್ಲ ಯಾಕ? ಓಹೋ ಅದು ನೋಡಪ್ಪ ತಮ್ಮ ನನ್ನ ಮಗಳು ಹರಿತು ಅಂದ ನಿಂದು ಮುರಿತು ಅಂದೆ ಅದಕ್ಕೆ ನಿಮ್ದಿಬ್ಬರದು ಕೇಳಿ ನಾನು ಹೊಟ್ಯಾಗ ಬ್ಯಾಂಕ್ ಎತ್ತಿ ಉರಿಯಾಕತ್ತೈತಿ ಅಂದಲೇ ತಮ್ಮ. ಅದಿರ್ಲಿ ನಿಂದು ಮುರಿದು ಬೇಡ ನನ್ನ ಮಗಳದು ಹರಿಯುದು ಬೇಡ ನಿಮ್ದು ಇಬ್ಬರದು ಕೇಳಿ ನಂದು ಉರಿಯುದು ಬೇಡ. ಸರಳ ಇಲ್ಲಿದ್ರೆ ಜಾಗ ಖಾಲಿ ಮಾಡ್ತೀನ ಬ್ಯಾಂಕ್ ಅಲ್ಲಿ ಮುರ್ದ ಬಿಡ್ಲಿ. ಯಾಕ್ರಿ ಯಜಮಾನ್ರ ಯಾಕ್ರಿ ಜಾಗ ಖಾಲಿ ಮಾಡೋ ಅನ್ನೋದ್ ನಾ ನಿಮ್ ಮನೆ ಅಂಗಳದಾಗ ನಿಂತ್ ಮಾತಾಡಕತ್ತಿಲ್ರಿ. ಸರ್ಕಾರಿ ರಸ್ತಾದಾಗ ನಿಂತ್ ಮಾತಾಡಕತ್ತೀನ್ರಿ. ಸರ್ಕಾರಿ ರಸ್ತಾ ಅಂದ್ರೆ ಏನ್ ತಿಳ್ದಾಳ್ರಿ ನಿಮ್ ಮಗಳ ನೋಡಕ್ ಎಷ್ಟ್ ಚಂದ ಅದಾಳ್ರಿ. ಬಾಳ ಸಸ್ಸ ಅಂತ ತಿಳ್ದ ಹೋತಮ್ಮ. ರೋಡ್ ಅಂದ ಮ್ಯಾಗ ರೋಡ್ ಬ್ರೇಕ್ ಸಿಗ್ನಲ್ ಎಲ್ಲ ಇರ್ತಾವ. ನೀನು ನೋಡ್ಕೊಂಡು ಹೋಗೋದು ಕಲಿಬೇಕು. ಕಲ್ ಎತ್ತ ಮ್ಯಾಗ ಬಂದ ನಮಗೇನ್ ಮಗನ ಏನ್ ಮಾಡೋದ್ರಿ ಯಜಮಾನ್ರ ಹರಿಯದ ಮಬ್ಬ ತೆಲಿಯಾಗ ಯಾವ್ದೋ ಒಂದು ಗುಂಗ ಅದನ್ನ ವಿಚಾರ ಮಾಡ್ಕೊಂತ ಬರಾಕತ್ತಿದ್ದೀನ್ರಿ. ರಸ್ತಾ ತುಲ್ಲ ಐತಿ ಅಂತ ಕಾಣಿಸ್ತ ಅದಕ್ಕ ಎಡವಟ್ಟಾತ್ ನೋಡ್ರಿ. ಅದು ಅಲ್ಬಿಡ್ರಿ ಅಂತಾರ ಇದನ್ನೆಲ್ಲ ತಗೊಂಡು ಏನ್ ಮಾಡುವೈತಿ. ಆದ್ರೆ ಈಗ ನನ್ನ ಮಗಳ ಒಂದು ಚಿಕ್ಕ ಪ್ರಶ್ನೆ ಕಾಡ್ತೈತಿ. ನಿನ್ನ ಮನದಾಗ ಯಾವ್ದ ಪ್ರಶ್ನೆ ಕಾಡಕತ್ತಲ್ಲೋ ತಮ್ಮ ಯಾವ್ದು ನನಗೆ ತಿಳಿಸು. ಅದರಿ ಇವಳು ಅಂತ ಯಾಕೆ ರಾಗ ಹೇಳ್ತೀವ ತಮ್ಮ? ನಾನ ಪರಿಚಯ ಮಾಡಿಕೊಡ್ತೀನಿ ಕೇಳ. ಇವಳು ನನ್ನ ಮಗಳ ಹೆಸರು ರಾಧಾ ಅಂತ. ಸಾಲಿ ಓದಿ ಬರ್ತಕ ಅಷ್ಟ ಕಲ್ತಾಳ. ಈಗ ಸಾಲಿ ಬಿಟ್ಟು ಮನ್ಯಾಗ ಕುಂತಾಳ. ಇನ್ನು ಮುಂದೊಂದು ಯಾವ್ದಾರ ಉದ್ಯೋಗ ಮಾಡ್ಬೇಕಂತ ಹೇಳಿ ವಿಚಾರ ಮಾಡಿದ್ದೆ. ಆದ್ರೆ ಏನ್ ಮಾಡ್ಲಿ ಈ ನಮ್ ತಿಮ್ಸಾರದಾಗ ಹುಡುಗರು ಕಾಟ್ ಜಾಸ್ತಿ ಆಗೈತಿ. ಸೈನಿಕರ ಬಾಯಿಗೆ ಹೋಗೋದು ಭಾಗ್ಯ ಆಗೈತ್ರಿ ನನ್ನ ಮಗಳ. ನಿಮ್ಮಲ್ಲಿ ಬೆಣ್ಣ ಹತ್ತೆ ಬಿಡ್ತಾರ. ಹಂಗಾಗಿ ಸಾಲಿ ಬೇಡಿಸಿ ಮನ್ಯಾಗ ಕುಂದ್ರಸಿನಿ. ಏನ್ರ ಹೆಚ್ಚೆ ಕಡಿಮೆ ಆತಂದ್ರ ಮುಂದ್ ನನ್ ಗತಿ ಹೆಂಗ ಹೋಗಪ್ಪ ಹೆಂಗ ಇದಕ್ಕೆ ಹೆಂಗಂತ ಹೋತಮ್ಮ ನೀನ? ಅಂದಂಗ ಯಜಮಾನ್ರ ನಿಮ್ ಮಗಳದು ಮದುವೆ ಇನ್ನೂ ಆಗಿಲ್ಲ ತಮ್ಮ. ನಾವು ಬಾಳ ಊರು ಅಡ್ಡಾಡಿ ಬಂದ್ವಿ. ಅವು ಯಾವ ವರ ನನ್ನ ಮಗಳು ಪಸಂದ್ ಆಗೇ ಇಲ್ಲ. ಒಟ್ಟ ಯಾವಾಗ ನೋಡಿದ್ರು ಬರೀ ಗಂಡು ಬೇಕಂತ ಬಡಬರ್ಸಕ್ ಹಾಕ್ಬಿಟ್ಟ. ಮಾಡ್ಕೊಂಡು ಗಂಡ ಎಲ್ಲಿ ಜಾತ್ರೆಗನು ಮಂದ್ಯಾಗ ದೇವ್ರಿಗೆ ಹತ್ತಿದ್ದ ಮಾತ ಒಟ್ಟ ಬರೀ ಗಂಡು ಬೇಕಂತ ಬಡಬರ್ಸಕ್ ಹಾಕ್ಬಿಟ್ಟ. ಅಪ್ಪ ಗಂಡು ಬೇಕಪ್ಪ. ನಾ ಹೆಂಗ ಮಾಡಲಿ ಈಗ ಮಾಡಲೀಗ ನಾ ಸತ್ತು ಒಕ್ಕಿನೀಗ ನಾ ಒಂದ ಮಾಡಲೀಗ ನಾ ಸತ್ತು ಒಕ್ಕಿನೀಗ. ಏ ನಿಮ್ಮವನ ಮತ್ತೇನ್ ಮಾಡ್ತೀರ ಅಡ್ನೇರಿ. ಒಂದು ಊರು ಅನ್ನೋದಿಲ್ಲ, ಒಂದು ಕೆರೆ ಅನ್ನೋದಿಲ್ಲ, ಒಂದು ಮಂದಿ ಅನ್ನೋದಿಲ್ಲ, ಒಂದು ಮಕ್ಕಳು ಅನ್ನೋದಿಲ್ಲ. ನೀನ್ ನಾವು ರಸ್ತಾದ ನಿಂತು ಬರೀ ಗಂಡು ಬೇಕಂತ ನನ್ ಮರ್ಯಾದೆ ಕಳ್ಯಾಕ ನಿಂತು ಬಿಟ್ಟಿ. ನೀನ್ ಸಾಲಾರ್ದ ಬರುವಂತ ತಂಬೂರಿ ಬಾರಿಸಬಂತ ಒಂದ ಉಳಿತ. ಯವ್ವ ಮಗಳ ನಿನ್ನ ಕೈ ಮುಗಿದು ಕೇಳ್ಕೊಂತೀನಿ. ಇನ್ನೊಮ್ಮೆ ಮಂದ್ಯ ನಿಂತು ನನ್ನ ಗಂಡು ಬೇಕಂತ ಹೇಳಿ ನನ್ನ ಮರ್ಯಾದೆ ಕಳ್ಯಾಕ ಹೋಗ್ಬೇಡ. ನೀನ ಬಂದು ಬಹಳ ಹೊತ್ತಾಗೈತಿ. ನೀ ಮನೆಗೆ ನಡಿ. ಈ ಮಂಗನ ಮಗ ಬಹಳ ಸುಮಾರ್ದನ. ಯಾವ ಹೊತ್ತಿಗೆ ಏನ್ ಮಾಡ್ತಾನ ಯಾಕೆ ಕೂರ್ಲ ಇವಂದು ನನಗ ಗೊತ್ತಾಗೈತಿ. ಸೋಬಾಯಿ ಗಾಡಿ ವರ್ಗ ಬರೀ ಇದನ್ನೆಲ್ಲ ತಿಂದು
ಈಗ ಬಂದು ಭಾಳ ಹೊತ್ತಿಗೈತಿ ನಡ್ಬಿಡ ಮನೆ ಕಡೆನ. ಅಲ್ಲಪ್ಪ ಅವನಿಗೆ ಏಂತಿ ಬೇಕಾಗಲ್ಲ, ನನಗ ಗಂಡ ಬೇಕಾಗೈತಿ. ಇಬ್ಬರದು ಇಲ್ಲೇ ಕೂಡೈತಿ, ಕೇಳ್ಬಿಡು ಮಾಡ್ಕೊತಾನೆ ಅಂತ. ಯವ್ವ ಮಗಳ, ಅವ ಯಾರು ನಾವ್ ಯಾರು? ಮೇಲಾಗಿ ಅವನ್ ಜಾತಕ ಏನು ನಮ್ ಜಾತಕ ಏನು? ಹೂನ ಗುರ್ತ ಪರಿಚಯ ಇಲ್ಲ ಈ ಬದ್ಮಾಸ್ ಮಗ ಮದ್ಯಾಕ. ಇಂಥವ್ ನಾವ್ ಮದ್ವಿ ವಿಚಾರ ಕೇಳಾಕತ್ಯ. ಆದ್ರೂ ಇಷ್ಟ ಐತಿ ಅಂದ ಮ್ಯಾಗ ಒಂದ್ ಕೈ ಓಡೇ ಬಿಡ್ತೀನಿ ಇವನ. ಅಲ್ಲೋ ತಮ್ಮ, ನಿಂದನ ಮದ್ವಿ ಆಗಿಲ್ಲನ? ಯಜಮಾನ್ರ, ನಮ್ಗ ಮದುವೆ ಆಗಿತ್ತು ಅಂದ್ರ ನಾವ್ಯಾಕೆ ಹಿಂಗ್ ವರ್ಷ ನಾಟಕ ಮಾಡ್ಕೊಂತ ರಸ್ತಾನ ಕಂಡವ್ರಿಗೆ ಡಿಕ್ಕಿ ಹೊಡ್ಕೊಂತ ತಿರ್ಗಾಡ್ತಿದ್ವಿ ಯಜಮಾನ್ರ. ನಾನ್ ಇನ್ನೂ ಮದುವೆ ಆದ ನವ ತರುಣ. ಆದ್ರ ಯಜಮಾನ್ರ, ನೀವು ನಿಮ್ ಮನಸ್ಸು ದಾರು ಮಾಡಿದ್ರ ನಾನು ನಿಮ್ಮ ತಮ್ಮ ನಮ್ಮ ಮನಸ್ಸು ಕೆಟ್ಟ ಕೇಸರಾಗೈತಿ. ಅದನ್ನ ನೀನು ಮೊಸರು ಮಾಡಕ್ ಹೋಗ್ಬೇಡು. ಮೊದ್ಲೇಕ ನಿನ್ನ ಹೆಸರೇನ, ನೀ ಏನ್ ಕೆಲಸ ಮಾಡ್ತಿ, ನಿಮ್ ಊರು ಯಾವ್ದು, ಮೊದ್ಲೇಕ ನನ್ಗೆ ತಿಳಿಸ. ಮುಂದಿನ ವಿಚಾರ ನಾನು ಬಿಟ್ಟು ಕೊಟ್ಟಿದ್ದ. ನೋಡ್ರಿ, ನನ್ನ ಹೆಸರು ಕಲಿಯುಗದ ಕೃಷ್ಣ ಅಂತ. ನನ್ನ ಊರು ಬಾಗಲಕೋಟೆ ಜಿಲ್ಲಾ ಗುಳದಗುಡು ತಾಲೂಕು ಹಿಂಸಾಗರ ಗ್ರಾಮ. ನಾನೀಗ ಸಿನಿಮಾ ಡೈರೆಕ್ಟರ್ ಆಗಿ ಕೆಲಸ ಮಾಡ್ತೀನಿ. ಸಿನಿಮಾ ಡೈರೆಕ್ಟರ್ ಅಂದ್ರೆ ಯಾವ ಸಿನಿಮಾ ಡೈರೆಕ್ಟರ್ ತಮ್ಮ ನಾವ್ ತಿಳಿಸಲ್ಲ ನೋಡೋಣ. ಅದರಿ ಗಜ್ಮಾ ಬರ್ತಾವಲ್ಲ, ಅದರಿ ಲವ್ ಸಿನಿಮಾ ಡೈರೆಕ್ಟ್ರಿ. ಯಜಮಾನ್ರ, ನಮ್ ಲವ್ ಸಿನಿಮಾಕ ಹೀರೋಯಿನಿ ಪಾತ್ರ ಮಾಡಕ ಸಿಗೋಲ್ ನೋಡ್ರಿ. ಯಜಮಾನ್ರ, ನಮ್ ಲವ್ ಸಿನಿಮಾಕ ನಿಮ್ ಮಗಳು ಹೀರೋಯಿನಿ ಪಾತ್ರ ಮಾಡಕ್ ಭಾರಿ ಫಿಗರ್ ಐತ್ ನೋಡ್ರಿ. ಭಾರಿ ಸ್ಪೆಷರ್ ಐತ್ರಿ, ಭಾರಿ ಸ್ಪೆಷರ್ ಐತ್ರಿ. ದಯವಿಟ್ಟು ಕಳಿಸ್ಕೊಡ್ರಿ, ತಗೊಂಡ್ ಹೋಗ್ಬಿಡ್ತೀನಿ. ತಮ್ಮ, ನೀ ಯಾವಾಗ ಲವ್ ಸಿನಿಮಾ ಅಂತ ಹೇಳಿದ ಮ್ಯಾಗ ಇದು ಇಲ್ಲಿಗೆ ಬರ್ತೈತಿ ಅಂತ ಹೇಳಿ ನಾ ತಿಳ್ಕೊಲಿಲ್ಲ. ಬೇಡ, ನನ್ನ ಮಗಳಿಗೆ ಲವ್ ಅನ್ನೋದೇ ಗೊತ್ತಿಲ್ಲ. ಇವಳಿಗೆ ಏನಾರ ನೀನು ಲವ್ ಮಾಡಕ್ ಹಚ್ಚಿದೆ ಅಂದ್ರ ನನಗಿಲ್ಲಿ ದೇವ್ರದಂಗ ಆಗತ್ ನೋಡು. ಅಪ್ಪ, ನಾ ಅರ್ಧ ಮುರ್ದ ಸಾಲಿ ಕಲ್ತೀನಿ. ನನಗಂದ್ರ ಮೊದ್ಲ ಕೆಲಸ ಬರಲ್ಲ. ನನಗೆ ಇವ್ರದ್ದು ಸಿನಿಮಾದಕ್ಕ ಸ್ವಲ್ಪ ಹಿರೋಣಿ ಪಾತ್ರ ಸಿಗ್ತಾನ. ನೀನು ವರ್ಚಸ್ ನೋಡಿ ಡಗ್ಮ್ಯಾಂಡ್ ನೋಡು, ಆಮೇಲೆ ಗೊತ್ತಾಗುತ್ತ. ಹುಡುಗರು ಕ್ಯೂ ಹಚ್ಚಿ ನಿಂದಿರ್ತಾರ, ಅಂತ ಒಪ್ಕೊಂಡ್ಬಿಡು ಪಾಪ. ಯವ್ವ ಮಗಳ, ನಿಂದರ ಏನು ಡಿಮ್ಯಾಂಡ್ ಹೆಚ್ಚಾತವ ಅಂತೀನಿ. ನಾಳೆ ಏನು ರಿಮ್ಯಾಂಡ್ ಕೋನ್ಯಾಗ ಹಾಕಿಸ್ತೀನ ದೇವ್ರಿಗೆ ಗೊತ್ತು ರೀ. ಡೈರೆಕ್ಟ್ ಸಾಬ್ರ, ಈಗ ನಾವ್ ಏನ್ ಮಾಡ್ಬೇಕ್ರಿ? ನೀವೇನೋ ಮಾಡ್ಬೇಕಾಗಿಲ್ರಿ, ನಾ ಮಾಡ್ತೀನ್ರಿ. ಯಜಮಾನ್ರ, ಇವತ್ತ ನಮ್ ಫಿಲ್ಮ್ ಇಂಡಸ್ಟ್ರಿ ಒಳಗ ಇಂಟರ್ವ್ಯೂ ಐತ್ರಿ. ಅಲ್ಲಿ ಹೋಗಿ ನೀವು ಒಂದು ಇಂಟರ್ವ್ಯೂ ಹಾಕಿ, ಅರ್ಜಿ ಕೊಟ್ಟು ಇಂಟರ್ವ್ಯೂ ಹಾಕಿ ಪಾಸ್ ಆದ್ರಿ ಅಂದ್ರೆ ಸಾಕ, ನಿಮ್ ಮಗಳು ಹೀರೋಯಿನ್ ಆಗೋದು ಗ್ಯಾರಂಟಿ. ಅದನ್ನ ನಾ ಗ್ಯಾರಂಟಿ ಕೊಡ್ತೀನಿ ನಿಮ್ಗ. ಅಪ್ಪ, ಹಂಗಂದ್ರೆ ಇಂಟರ್ವ್ಯೂ ಹೋಗಿ ಕೊಟ್ಟು ಬರ್ಲಿ ಮತ್ತೆ. ಆಯ್ತವ ಮಗಳ, ಹೋಗಿ ಬಾ. ಚೆನ್ನಾಗಿ ಇವನ ಹತ್ತಿರ ನಿಂತು ಇಂಟರ್ವ್ಯೂ ಕೊಟ್ಟು ಸೀದಾ ಮನೆಗೆ ಬರ್ಬೇಕ. ಮತ್ ನೀ ಎಲ್ಲಾರ ಅಲ್ಲೇ ಡ್ಯಾಮ ಗುಡ್ತಾ ಕುಂತ್ಯಾ, ಧ್ರುವಂಗುಡ್ತಾ ಕುಂತ್ಯಾ, ಎಲ್ಲಾರ ಕಟ್ಟಿ ಕುಂತ ಮಾತು ಹೇಳಿದೆ ನಾನು ಮತ್ತೆ ಮನೆಗೆ ಬಂದ ಚರ್ಮನ ಸುಡ್ತೀನಿ. ಅಪ್ಪ, ನೀ ಯಾಕೆ ಗಂಡಿ ಗಡಿ ಹೋಗ್ತೀನಿ? ಲಗ್ನ ಎಂಟ್ರಿ ಕೊಟ್ಟು ಬರ್ತೀನಿ, ಆಮೇಲೆ ಇಬ್ರು ಸೇರಿ ಹೋಗೋಣ. ಈಗ ಮನೆಗೆ ನಡೀನಿ. ಆಯ್ತವ, ನೀನು ಬೇಗ ಇಂಟರ್ವ್ಯೂ ಕೊಟ್ಟು ಮನೆಗೆ ಬಾ. ನಾ ಬಂದು ಬಹಳ ಹೊತ್ತಾಗೈತಿ, ನಾ ಹೋಗ್ತೀನಿ. ಹೋದ ಅರ್ಧ ಗಂಟೆ ಆತು. ನಿಮ್ಮ ಲವ್ ಸಿನಿಮಾದಾಗ ಮತ್ತೆ ಹೀರೋಯಿನಿ ಪಾತ್ರ ಕೊಟ್ಟು ರೀ ಬಾಯ್ಯಾರ, ನಿಮಗ್ ನಮ್ ಲವ್ ಸಿನಿಮಾದಾಗ ಹೀರೋಯಿನಿ ಪಾತ್ರ ಕೊಟ್ಟು ಪುಣ್ಯ ಸಿಗೋದು ಅಷ್ಟೇ ಅಲ್ರಿ. ಈ ಸತ್ತಿನ ಸ್ವರ್ಗ ನಿಂತು ಏನೇನೋ ಮಾಡ್ದಂಗಾಕತ್ತೈತಿ. ನೀವ್ ಯಾವಾಗ ನನ್ನ ಸಿನಿಮಾಕ್ಕೆ ಹೀರೋಯಿನಿ ಯಾಕೆ ಒಪ್ಕೊಂಡ್ರಿ? ಅವಾಗ್ಲಿದ್ದ ಈ ನನ್ನ ಕೈ ತುಪ್ಪದ ಬಿತ್ ನೋಡ್ರಿ, ತುಪ್ಪದ ಬಿತ್ತನ ಬೇರೆ ಎಲ್ಲ ಕಡೆ ಬಿತ್ತು. ಅಲ್ಲಿ ನೀವೇನೋ ಒಪ್ಕೊಂಡ್ರಿ ಕರೆ, ಆದ್ರೆ ಅಕಸ್ಮಾತ್ ಇಂಟರ್ವ್ಯೂ ಫೇಲ್ ಆದ್ನಿ ಅಂದ್ರೆ ಹೆಂಗ ಮತ್ತ? ನಿಮ್ಗೆ ಯಾಕ್ರಿ ಅದ್ರ ಚಿಂತೆ? ಸೆಲೆಕ್ಷನ್ ಕಮಿಟಿ ಡೈರೆಕ್ಟರ್ ನಾನಿರುವಾಗ ನಿಮಗೆ ಯಾಕ್ರಿ ಅದ್ರ ಚಿಂತೆ? ಇಲ್ಲಿ ತನ ಎಷ್ಟೋ ಹುಡುಗಿಯಾರು ಬಂದಿದ್ರಿ. ನಮ್ ಶಿವಯ್ಯಮ್ಮ 1 ಲಕ್ಷ ರೂಪಾಯಿ ತಗೊಂಡ ನಾನು ಹೀರೋಯಿನಿ ಮಾಡ್ಲಾ ಅಂತ ಬಂದಿದ್ಲ. ಆಕಿ ನೋಡಿ ಕುತ್ಬಾರಂ ಸೋಮಿದ್ಲ, ಆಕಿ 2 ಲಕ್ಷ ರೂಪಾಯಿ ತಗೊಂಡ್ ಬಂದಿದ್ಲ. ಆದ್ರೆ ಈಗ ನಿನ್ನ ನೋಡೋಣ ಅವ್ರನ್ನೆಲ್ಲ ಕ್ಯಾನ್ಸಲ್ ಮಾಡಿಬಿಟ್ಟು ನೋಡು. ಕ್ಯಾನ್ಸಲ್ ಯಾಕೆ ಮಾಡಿದ್ರಿ? ಯಾಕಂದ್ರ ಅವ್ರ ಹತ್ರ ನಿನ್ನಂತ ಅಂದಿರ್ಲಿಲ್ಲ, ನಿನ್ನಂತ ಚಂದ ಇರ್ಲಿಲ್ಲ, ನಿನ್ನಂತ ಬಾಡಿ ಇರ್ಲಿಲ್ಲ, ನಿನ್ನಂತ ಸ್ಕೆಚರ್ ಇರ್ಲಿಲ್ಲ. ಹಿಂಗಾಗಿ ಅವ್ರನ್ನ ಕ್ಯಾನ್ಸಲ್ ಮಾಡಿಬಿಟ್ಟು ನೋಡು. ಅಷ್ಟು
ಛೇ 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 ನಾನು ಏನ್ ಹೇಳಿಲ್ರಿ ಅದ ನಿನ್ನ ಮುಂದ ಐಶ್ವರ್ಯ ರೈ, ರಚಿತಾ ರಾಮ್, ರಾಧಿಕಾ ಪಂಡಿತ್, ಆ ಸನಿ ಲಿಯೋನ ಅವರೆಲ್ಲ ನಾಚ್ ನಿಲ್ಬೇಕು ನಿನ್ನ ಮುಂದ ಅಂತ ಫಿಗರ್ ಐತಿ ನಿನ್ನ ಹತ್ರ. ಅದಕ್ಕೆಲ್ಲ ಒಪ್ಕೊಂಡಿದ್ರೆ ಆದ್ರೆ ನಂಗೆ ಹಾಡಕ ಡ್ಯಾನ್ಸ್ ಮಾಡಕ ಏನು ಬರಲ್ಲ ಮತ್ತೆ. ಅಯ್ಯೋ ಹುಚ್ಚಿ, ನಾವು ಡೈರೆಕ್ಟರ್ ಆಗಿದ್ದ ನಿಮ್ಮಂತ ಹುಡುಗಿಯರಿಗೆ ತರಬೇತಿ ಕೊಡಾಕ. ನೀವೇನೋ ಅದ್ರ ಬಗ್ಗೆ ಚಿಂತೆ ಮಾಡೋ ಅವಶ್ಯಕತೆ ಇಲ್ರಿ. ರಾಧಾವ್ರೆ, ನಾವು ಡೈರೆಕ್ಟರ್ ಅಂದ್ಮೇಲೆ ಕೈ ಎಡದು ಕಲಿಸ್ಬೇಕಾಗತ್ತ, ಬಾಡಿ ಮುಟ್ಟಿ ಹೋಗ್ಬೇಕಾಗತ್ತ, ಪರ್ಸನ್ ಹೆಂಗ್ ಹೊತ್ತ ಹಂಗ ಕಲಿಸ್ಬೇಕಾಗತ್ತ. ಆದ್ರೆ ನೀವ್ ಕಲ್ಸಕ್ ready ಏನು ಬೇಜಾರ್ ಮಾಡ್ಕೊಂಬಾರ್ದ ಮತ್ ನೀವು ಇಲ್ಲ. ಇದಕ್ಕೆಲ್ಲ ಒಪ್ಪಿದ್ರ ಸರಿ, ಒಪ್ಪಿದ್ರ ಹೌಸ್ನೂರ್ ಕಡೆ ನಡಿ. ಕಳಿಸಿ ಮತ್ತೆ ನಡಿ ಅಂತ. ಲೇ ಮಗನ ಕೇಳಿಲ್ಲ, ನೀ ಹೀರೋನಿ ಪಾತ್ರ ಕೊಡಕತ್ತೆ, ನೀ ಕುಂದು ಮಾಡಿಸ್ಕೊಂಡ್ರೆ ರೆಡಿ, ನೀನ್ ಮಾಡಿಸ್ಕೊಂಡ್ ರೆಡಿ. ನೀ ಹೆಂಗಂತಿ ಹಂಗ ನಡಿ, ಬೇಗ ನಡಿ ಮತ್ತೆ ಹೋಗೋಣ ನಿನ್ನ. ಹಂಗಾದ್ರೆ ಕೊಡು ಕೈ. ಇವತ್ತಿನಿಂದ ನಾನು ಲವ್ ಡೈರೆಕ್ಷನ್ ಶುರು ಮಾಡೇ ಬಿಡ್ತೀನಿ. ಬಂಗಾರ ಗಿಂಡಿ ನೀ ಬಾರ, ಸಾಗರ ರಂಗನಾಥನ ಜಾತ್ರೆ ಮಾಡೋಣ, ಸಾಗರ ರಂಗನಾಥನ ಜಾತ್ರೆ ಮಾಡೋಣ. ಬರ್ತೀಯೇನ? ಎಲ್ಲಿಗೆ? ಮತ್ತೆಲ್ಲಿಗೆ? ಗಜಮಕ್ಕ ಮಾಮ ರೆಡಿ, ನಾನು ರೆಡಿ. ಅಣ್ಣ ಮುಂಜಾನೆ ಮಟ್ಟ ನಾನ್ ಕಮಿಟ್ಮೆಂಟ್, ಮುಂಜಾನೆ 6 ನಿಂದ ಅಡಿಗೆ
ಸರ್ ಭಯಾಗತ್ತಾರ ಹೇಳೇ ಪ್ರವೇಶ ಹೇಳೇ ಪ್ರವೇಶಿಕ ಯಜಮಾನ್ರು ಮನೆಯಲ್ಲಿಲ್ಲ, ಬನ್ನಿ ಕುಳಿತುಕೊಳ್ಳಿ. ಪರವಾಗಿಲ್ಲ, ಯಜಮಾನರು ಬಂದಾಗ ಮತ್ತೆ ಬಂದು ಭೇಟಿಯಾಗುತ್ತೇನೆ. ನಾನೇನು ಬರುತ್ತೇನೆ. ಆಹಾ, ನಿಂತ್ಕೊಳ್ಳಿ. ನೋಡಿ, ಮನೆಗೆ ಬಂದವರು ಹಾಗೆ ಹೋಗ್ತೀರಾ? ಮನೆಗೆ ಬಂದವರನ್ನು ಆದರದಿಂದ ಸತ್ಕಾರ ಮಾಡುದು ನನ್ನ ಕೆಲಸ. ನೋಡಿ, ನಾನು ರಾಜಶೇಖರ್ ಅವರ ಹೆಂಡತಿ ಅಂದಾಗ ನೀವು ನಿಮ್ಮನ್ನು ವಿಚಾರ ಮಾಡೋದೇ ನನ್ನ ಕೆಲಸ. ಬನ್ನಿ ಕುಳಿತುಕೊಳ್ಳಿ. ನನ್ನ ಹೆಸರು ವಿಷಕಂಠ. ತಮ್ಮ ಫ್ಯಾಕ್ಟರಿಯಲ್ಲಿ ಮ್ಯಾನೇಜರ್ ಹುದ್ದೆ ಖಾಲಿ ಇದೆ ಎಂದು ಪೇಪರ್ನಲ್ಲಿ ಜಾಹೀರಾತು ನೋಡಿದ್ದೆ. ಅದಕ್ಕೆ ಯಜಮಾನರಿಗೆ ಕೆಲಸದ ಬಗ್ಗೆ ವಿಚಾರಿಸಿಕೊಂಡು ಹೋಗೋಣ ಅಂತ ಬಂದೆ ಅಷ್ಟೇ. ನನ್ನ ಪರಿಚಯವಂತೂ ಹೇಳಿದ್ದಾಯ್ತು. ಸರಿ, ನಾನಿನ್ನು ಬರುತ್ತೇನೆ. ನೀಲಿ ವಿಷ್ಣುಕ, ನೀಲಿ, ಯಾಕೆ ನನ್ನೊಂದಿಗೆ ಮಾತಾಡಲು ನಿಮಗೆ ಬೇಜಾರಾಗ್ತಾ ಇದೆಯಾ? ಅದು ಅಲ್ಲದೆ ನೋಡಿ, ನಾನೀಗ ರಾಜಶೇಖರ್ ಹೆಂಡತಿ ಅಂದಾಗ ನನ್ನಂತ ಹೆಣ್ಣಿನೊಂದಿಗೆ ಮಾತಾಡಲು ಸಂಕೋಚನ, ಒಂಟಿ ಹೆಣ್ಣಿನೊಂದಿಗೆ ಮಾತಾಡಲು ಭಯನ? ನಾನು ಈಗಾಗಲೇ ರಾಜಶೇಖರ್ ಹೆಂಡತಿ ಅನ್ನೋ ವೇಳೆ ಈ ಎಲ್ಲ ಫ್ಯಾಕ್ಟರಿಗೆ ನಾನೇ ಯಜಮಾನಿ. ಅದ್ರ ಬಗ್ಗೆ ನೀವೇನು ವಿಚಾರ ಮಾಡಬೇಡಿ. ನಾಳೆನೆ ನಿಮ್ಮನ್ನು ನಮ್ಮ ಫ್ಯಾಕ್ಟರಿ ಮ್ಯಾನೇಜರಿಗೆ ಮಾಡ್ತೀನಿ. ನೀವು ಕುತ್ಕೊಳ್ಳಿ, ನಾನು ಈಗಲೇ ನಿಮಗೆ ಕಾಪಿ ತೆಗೆದು ನಿನ್ನ ಯೌವನದ ಸುಖ ಸವಿದು ನಿನ್ನನ್ನು ನನ್ನ ಕೈಗೊಂಬೆಯಾಗಿಸಿಕೊಂಡು ರಾಜಶೇಖರನ ಬದುಕಣಿಯಲ್ಲಿ ಬಿರುಗಾಳಿ ಎಬ್ಬಿಸಿ ಇದ್ದ ಸಿರಿ ಸಂಪತ್ತನ್ನೆಲ್ಲ ದೋಚಿಕೊಂಡು ವಿಲಾಸ ಜೀವನ ಕಳೆಯಬೇಕೆಂದು ನಾನು ನಿನ್ನ ಮನೆಗೆ ಕಾಲಿಟ್ಟಿದ್ದೇನೆ. ಕಾಪಿ ತೆಗೆದುಕೊಳ್ಳಿ. ಎಂತ ಸಂತೋಷ ದೇಹ ಇವತ್ತು. ಹುಣ್ಣಿಮೆ ಬೆಳಗಿನ ಚಂದ್ರನಲ್ಲಿ ಆ ಸಂತೋಷದ ಸಮಯದಲ್ಲಿ ಇವ್ರ ಜೊತೆ ನನ್ನ ಪ್ರೇಮವನ್ನು ಹಂಚ್ಕೋಬೇಕಂತ ನನಗೆ ತುಂಬಾ ಆಸೆ ಆಗ್ತಾ ಇದೆ. ಈ ವಿಷ್ಕಂದ್ರನ ತೋಳ ಬಂಧನದಲ್ಲಿ ನಾನು ಮಾತ್ರ ಸುಖ ಹೊಂದಲೇಬೇಕು. ಕಾಪಿ
ಕಾಫಿ ತುಂಬಾ ರುಚಿಯಾಗಿದೆ. ಒಮ್ಮೆ ಕುಡಿದರೆ ನಿಮ್ಮ ಕೈಯಿಂದ ಮತ್ತೆ ಮತ್ತೆ ಕುಡಿಯಬೇಕೆಂದು ಆಸೆ ಆಗುತ್ತದೆ. ಶಾಂತಲ, ನಾನು ನಿಮ್ಮ ಜೊತೆಗೇನೆ ಮಾತನಾಡುತ್ತಿರುವುದು. ತಾವು ಯಾವುದೋ ವಿಚಾರದಲ್ಲಿ ಇದ್ದಂತೆ ಕಾಣುತ್ತದೆ. ಆ ಏನೂ ಇಲ್ಲ, ನೀವು ಏನು ಅಂದ್ರೆ ತಾನೇ? ಕಾಫಿ ತುಂಬಾ ರುಚಿಯಾಗಿದೆ ಅಂದೆ. ಓಹೋ, ಹೀಗೋ? ಆ ನೋಡಿ ಮಿಸ್ಟರ್, ನಾನು ನಿಮ್ಮನ್ನು ಒಂದು ವಿಚಾರ ಮಾಡ್ಬೇಕಂತ ಮಾಡಿದ್ದೇನೆ. ಆದ್ರೆ ತಮ್ಗೆ ಯಾವುದೇ ರೀತಿ ಬೇಜಾರಿಲ್ಲ ತಾನೇ? ನೋ ಪರವಾಗಿಲ್ಲ, ಕೇಳಿ ಮೇಡಮ್, ಅದ್ಯಾವ ವಿಚಾರ? ಹಾ ಮಿಸ್ಟರ್, ನಿಮ್ದು ಮದುವೆ ಆಗಿದೆಯಾ? ಯಾಕೆ ಮೇಡಮ್ ಮದುವೆ ಬಗ್ಗೆ ವಿಚಾರಿಸುತ್ತಿರುವಲ್ಲ? ಯಾಕೆ? ಯಾಕೂ ಇಲ್ಲ, ಹಾಗೆ ಸುಮ್ಮನೆ ಕೇಳಿದೆ ಅಷ್ಟೇ. ನಾನಿನ್ನು ಮದುವೆ ಆಗದ ನವತರುಣ. ಇದೇನು ಮೇಡಮ್, ಕೆಲವು ವಿಚಾರ ಬಗ್ಗೆ ವಿಚಾರಿಸುತ್ತೇನೆ ಅಂತ ಹೇಳಿ ಇದ್ದಕ್ಕಿದ್ದ ಹಾಗೆ ಮದುವೆ ಬಗ್ಗೆ ವಿಚಾರಿಸುತ್ತಿರುವಲ್ಲ? ಯಾಕೆ? ಯಾಕೂ ಇಲ್ಲ, ನಿಮ್ಮನ್ನು ನೋಡಿದಾಗ್ಲಿಂದ ನನ್ನ ಮನದಲ್ಲಿ ಏನೇನು ವಿಚಾರಗಳು ಉಂಟಾಗ್ತಾ ಇದೆ. ಅದು ಅಲ್ಲದೆ ನಿಮ್ಮನ್ನ ಪ್ರೇಮ ಲೋಕಕ್ಕೆ ಕರೆದುಕೊಂಡು ಹೋಗಿ ಏನೋ ಮಾಡ್ಬೇಕಂತ ನನ್ನ ಮನದಲ್ಲಿ ಹುಕ್ಕಿರ್ತಾ ಇದೆ. ನನ್ನ ಆಸೆಯನ್ನು ನೀವು ಈಡೇರ್ತೀರಾ? ಕೇಳಿ ಮೇಡಮ್, ಅದ್ಯಾವ ನಿಮ್ಮ ಆಸೆ? ಅದೇ ರೀ ರತಿ ಸುಖ. ಮೇಡಮ್ ಮಿಸ್ಟರ್, ಗಾಬರಿ ಆಗ್ಬೇಡಿ. ಯಾಕೆಂದ್ರೆ ಮಾಡಿಕೊಂಡ ಗಂಡನಿಂದ ಆ ಸುಖ ನನಗೆ ಸಿಗದೆ ಹೋದ್ರೆ ಬೇರೆ ಗಂಡನನ್ನು ಬಯಸಲು ತಪ್ಪಿಲ್ಲ. ಯಾಕಂದ್ರೆ ನನ್ನ ಮಾಡಿಕೊಂಡ ಗಂಡ ಮಾತ್ರ ಏನ್ ಮಾಡ್ತಾ ಇದ್ದಾರೆ ಗೊತ್ತಾ? ಫ್ಯಾಕ್ಟ್ರಿ, ಮಿಲ್ಲು, ಹಾಗೆ ಹೀಗೆ ಕಾರ್ಮಿಕರಂತ ಅವ್ರ ಬಗ್ಗೆ ವಿಚಾರ ಮಾಡ್ತಾರೆ. ಆದ್ರೆ ಯೌವನ ತುಂಬಿದ ಹೆಣ್ಣು ಈ ಮನೆಯಲ್ಲಿ ನಿರಾವೇದನೆಯಿಂದ ಬಳಲುತ್ತಿದೆ ಅಂತ ನನ್ನ ಬಗ್ಗೆ ಸ್ವಲ್ಪನೇ ವಿಚಾರ ಮಾಡ್ತಾ ಇಲ್ಲ. ಅಂದಾಗ ನಾನು ಮತ್ತೊಬ್ಬ ಗಂಡನನ್ನು ಬಯಸೋದ್ರಲ್ಲಿ ಯಾವ ತಪ್ಪನೇ ಇಲ್ಲ. ಅದಕ್ಕೆ ಬೇಗ ನನ್ನ ಆಸೆನ ಈಡೇರಿಸಿ ವಿಕ್ರಮ್, ಬೇಗ ನನ್ನ ಆಸೆನ ಈಡೇರಿಸಿ. ಮೇಡಮ್, ಆ ಗರ್ಭ ಶ್ರೀಮಂತನ ಹೆಂಡತಿಯಾದ ತಾವು ತಮ್ಮ ಮನೆಗೆ ಕೆಲಸ ಹುಡುಕಿ ಬಂದ ಒಂದು ಗಂಡಿನ ಮೇಲೆ ಕಾಮ ದೃಷ್ಟಿ ಬೀರುವುದು ಸರಿಯಲ್ಲ. ಒಂದು ವೇಳೆ ಈ ವಿಷಯ ತಮ್ಮ ಗಂಡನಿಗೆ ಅಥವಾ ಈ ಸಮಾಜಕ್ಕೆ ಗೊತ್ತಾದ್ರೆ ನಮ್ಮಿಬ್ಬರ ಪರಿಣಾಮ ಏನು ಆಗುತ್ತದೆ ಅಂತ ಯೋಚನೆ ಮಾಡಿದ್ದೀರಾ ಮೇಡಮ್? ಯೋಚನೆ ಮಾಡಿದ್ರಲ್ಲಿ ಏನಿದೆ ವಿಷಯ? ಯಾಕೆಂದ್ರೆ ಮಾಡಿಕೊಂಡ ಗಂಡನಿಂದ ಆ ಸುಖ ಸಿಗದೆ ಹೋದ್ರೆ ಬೇರೆ ಗಂಡನ ಸುಖ ಬಯಸೋದ್ರಲ್ಲಿ ಯಾವ ತಪ್ಪನೇ ಇಲ್ಲ. ನೋಡಿ, ನನ್ನ ಗಂಡನಿಂದ ನನಗೆ ಸುಖ ಸಿಕ್ಕಿಲ್ಲ. ಅದಕ್ಕೋಸ್ಕರವಾಗಿ ಆ ಸುಖವನ್ನು ನಿನ್ನಿಂದ ಕೇಳ್ತಾ ಇದ್ದೇನೆ. ನನ್ನ ಆಸೆಯನ್ನು ನಿರಾಕರಿಸದೆ ಪ್ಲೀಸ್ ಬೇಗ ನನ್ನ ಆಸೆಯನ್ನು ಈಡೇರಿಸಿ. ಮೇಡಮ್, ನಿಮ್ಮ ಆಸೆಯನ್ನು ನಾನು ಈಡೇರಿಸುತ್ತೇನೆ, ಆದರೆ ನನ್ನ ಆಸೆ? ಹಾ ನೋಡಿ, ನಿಮ್ಮ ಆಸೆ ಖಂಡಿತ ನಾನು ಈಡೇರಿಸ್ತೀನಿ. ಯಾಕಂದ್ರೆ ನಾನು ರಾಜಶೇಖರ ಹೆಂಡತಿ. ಈ ಸರ್ವಾಸ್ತಿಗೆ ನಾನು ಒಡೆದಿ ಅಂದ ಮೇಲೆ ಮುಂದೆ ಈ ಸರ್ವಾಸ್ತಿಗೂ ನೀವೇ ಒಡೆಯರು. ಅದರ ಬಗ್ಗೆ ವಿಚಾರ ಮಾಡದೆ ನನ್ನ ಆಸೆಯನ್ನು ಪೂರೈಸಿ. ನನ್ನ ಮ್ಯಾನೇಜರ್ ಕೆಲಸ ನೋಡಿ, ಅದರ ಬಗ್ಗೆ ನೀವು ವಿಚಾರ ಮಾಡಬೇಡಿ. ನಾಳೆನೇ ನಮ್ಮ ಫ್ಯಾಕ್ಟ್ರಿಗೆ ಮ್ಯಾನೇಜರ್ ಆಗಿ ನಾನು ಮಾಡ್ತೇನೆ. ಆದ್ರೆ ಈ ಸಂತೋಷದ ಸಮಯದಲ್ಲಿ ನನ್ನ ಜೊತೆ ಇರ್ಬೇಕಂತ ನಿಮಗೆ ಆಸೆ ಆಗ್ಲಾರ್ದ? ಕಮಾಂಡಾಗಿ ಬೇಗ ನನ್ನನ್ನು ಅಪ್ಪಿ ಆಡೇರಿಸಬಾರ್ದ? ಐ ಲವ್ ಯು ಶಾಂತಲ, ಐ ಲವ್ ಯು. ಐ ಲವ್ ಯು, ಐ ಲವ್ ಯು. ಮಗವನು ನೀಡುವ
ಇನ್ನು ಮುಂದೆ ನಾವು ಯಾವಾಗ ಭೇಟಿ ಆಗ್ಬೇಕು ಅಂತ ಫೋನಿನಲ್ಲಿ ಖಂಡಿತವಾಗಿ ನಾನು ತಿಳಿಸ್ತೀನಿ. ಆದ್ರೆ ನಮ್ಮ ಪತಿಯವರಿಲ್ಲದ ಸಮಯದಲ್ಲಿ ಆಗಾಗ ನೀವು ಬಂದು ಹೋಗ್ತಾ ಇರಬೇಕು. ಆಯ್ತು ಅಂತಲ್ಲ, ಇನ್ನು ಮುಂದೆ ಹಾಗೆ ಕರೆಯುವೆ. ನಾನು ಬಂದು ಬಹಳ ಹೊತ್ತಾಯ್ತು, ನಾನಿನ್ನು ಬರುತ್ತೇನೆ. ಆದರೆ ಮುಂದಿನ ನಮ್ಮಿಬ್ಬರ ಭೇಟಿ ಯಾವಾಗ? ನೋಡಿ ವಿಷ್ಕಂಡ, ನಾಳೆಯಿಂದಲೇ ನಾನು ನಿಮ್ಗೆ ಫೋನ್ ಮಾಡ್ತೀನಿ. ನಮ್ಮ ಪತಿಯವರು ಇಲ್ಲದ ಸಮಯದಲ್ಲಿ ನೀವು ಬಂದು ಹೋದ್ರೆ ಆ ಸುಖವನ್ನು ನಾವಿಬ್ರು ಹೊಂದಬಹುದು. ನಾಳೆಯಿಂದಲೇ ನಮ್ಮ ಫ್ಯಾಕ್ಟರಿ ಮ್ಯಾನೇಜರ್ ನಿಮ್ಮನ್ನಾಗಿ ಮಾಡ್ತೇವೆ. ಓಕೆ ಚಿನ್ನ, ಬಾಯ್ ಬಾಯ್. ಟಾಟಾ. ಶಾಂತಲ ಬನ್ನಿ. ಏನ್ರಿ ಬೇಗ ಬರ್ಬೇಕಂತ ನಿಮ್ಗೆ ಗೊತ್ತಾಗ್ಲಿಲ್ವಾ? ಯಾಕ್ರಿ ಇಷ್ಟೊಂದು ಲೇಟ್ ಮಾಡಿದ್ರಿ? ಹೌದು ಶಾಂತಲ, ಇವತ್ತು ಕಾರ್ಮಿಕರಿಗೆ ಸಂಬಳ ಕೊಡುವುದು ಮತ್ತು ಪಾರ್ಟಿ ಮೀಟಿಂಗ್ ಮುಗಿಸಿಕೊಂಡು ಬರುವುದರೊಳಗೆ ಸ್ವಲ್ಪ ತಡವಾಯಿತು. ಮತ್ತೇನು ಗೃಹ ಮಂತ್ರಿಗಳು ತಡ ಮಾಡಿ ಬಂದಿದ್ದಕ್ಕೆ ಕೋಪಗೊಂಡಿಲ್ಲ ತಾನೆ? ಇಲ್ಲ ರೀ, ನೀವು ಬರ್ದೇ ಹೋದ್ರು ನನಗೆ ಯಾವ ತರ ಕೋಪನೂ ಬರಲ್ಲ. ನೀವು ತಡವಾಗಿ ಬಂದ್ರು ನನಗೆ ಬೇಜಾರು ಕೂಡ ಮೊದಲೇ ಆಗುದಿಲ್ಲ ರೀ. ಯಾಕಂದ್ರೆ ಅದು ಯೌವನ ತುಂಬಿದ ಹೆಣ್ಣು ಮನೇಲಿದೆ ಅಂತ ನನ್ನ ಬಗ್ಗೆ ಸ್ವಲ್ಪ ವಿಚಾರ ಮಾಡಿದ್ದೀರಾ ರೀ? ನಾವಿಬ್ರು ಸುಖ ಹೊಂದೋದು ಯಾವಾಗ, ಆ ಸುಖವನ್ನು ಅನುಭವಿಸೋದು ಯಾವಾಗ? ಮದುವೆಯಾಗಿ ಇಷ್ಟು ದಿನ ಕಳೆದ್ರು ಕೂಡ ಬಂಜೆಯಾಗಿ ನಾನು ಇದೇ ರೀತಿ ಕಾಲ ನುಗ್ಬೇಕಂತ ವಿಚಾರ ಮಾಡಿದ್ದೀರಾ? ಶಾಂತಲ, ಅದೆಲ್ಲ ನಿನಗೆ ಅರ್ಥವಾಗುವುದಿಲ್ಲ. ಕಟ್ಟಿಕೊಂಡ ಹೆಂಡತಿಯನ್ನು ಮನೆಯಲ್ಲಿ ಬಿಟ್ಟು ನಾನೇನು ಹೊರಡೆ ಹೊಡೆಯಲು ಹೋಗಿಲ್ಲ. ನಮ್ಮ ಕಂಪನಿಯ ಮ್ಯಾನೇಜ್ ಹುದ್ದೆಯ ಇಂಟರ್ವ್ಯೂ ಇತ್ತು, ಅದನ್ನು ಮುಗಿಸಿಕೊಂಡು ಬರುವುದರೊಳಗೆ ಸ್ವಲ್ಪ ತಡವಾಯ್ತಷ್ಟೇ. ಇಲ್ಲಿವರೆಗೂ ನೀವು ಮಾಡಿದ ಇಂಟರ್ವ್ಯೂನಲ್ಲಿ ಯಾರು ನಿಮಗೆ ಸೆಲೆಕ್ಷನ್ ಆಗಲಿಲ್ವಾ? ಹೇಳ್ರಿ. ಸಿಕ್ಕಿದ್ದಾನೆ. ಯಾರು ಸಿಕ್ಕಿದ್ದಾರೆ? ಶಾಂತಲ, ಈ ಊರಿನ ಕಡುಬಡದಲ್ಲಿ ಹುಟ್ಟಿ ಒಳ್ಳೆಯ ಡಿಗ್ರಿ ಪಡೆದು ರಾಜ್ಯಕ್ಕೆ ಫಸ್ಟ್ ಕ್ಲಾಸ್ ನಲ್ಲಿ ಪಾಸ್ ಆದ ಬಡ ವಿದ್ಯಾರ್ಥಿ ಅವಿನಾಶ್ ಅಂತ. ಅವನನ್ನೇ ಆಯ್ಕೆ ಮಾಡಬೇಕು ವಿಚಾರವಿದೆ. ನೋಡೋಣ, ಇನ್ನು ಸಮಯವಿದೆ ಇಲ್ಲ ರೀ. ಫ್ಯಾಕ್ಟರಿ ಮ್ಯಾನೇಜರ್ ಅಂದ ಮೇಲೆ ಹಾಗೆ ಹೀಗೆ ಬಿಕಾರಿಗಳನ್ನ ತಂದು ಫ್ಯಾಕ್ಟರಿ ಮ್ಯಾನೇಜರಿಗೆ ಮಾಡುದಲ್ಲ ರೀ. ಯಾಕೆಂದ್ರೆ ಆ ಬಿಕಾರಿ ವಿನಾಶ್ ಅನ್ನು ಫ್ಯಾಕ್ಟರಿ ಮ್ಯಾನೇಜರಿಗೆ ಮಾಡ್ಬೇಕಂತ ಆಸೆ ಪಡ್ತಾ ಇದ್ದಾರ. ಮೊದಲು ಅದನ್ನ ಆಸೆಯನ್ನು ಬಿಟ್ಟು ಕೈ ತುಂಬ ಹಣವನ್ನು ಯಾರು ತೆಗೆದುಕೊಂಡು ಬರ್ತಾರೋ ಅವರನ್ನೇ ಫ್ಯಾಕ್ಟರಿ ಮ್ಯಾನೇಜರಿಗೆ ಮಾಡ್ಬೇಕು, ಸರಿನಾ? ಹಣ ಶಾಂತಲ, ದುಡಿಯಲು ಕೆಲಸವಿಲ್ಲದೆ, ತಿನ್ನಲು ಅನ್ನವಿಲ್ಲದೆ, ವಿದ್ಯೆಯೇ ತನ್ನ ಸಂಪತ್ತು. ವಿದ್ಯಾ ಸಂಪಾದನೆ ಮಾಡಿ ಇಡೀ ರಾಜ್ಯಕ್ಕೆ ಫಸ್ಟ್ ಕ್ಲಾಸ್ ಅಲ್ಲಿ ಪಾಸ್ ಆದ ಆ ಅವಿನಾಶ್ನಲ್ಲಿ ಎಲ್ಲಿಂದ ಬರಬೇಕು ಹಣ? ವಿದ್ಯೆಯ ಅರ್ಹತೆ ಮೇಲೆ ಆಯ್ಕೆ ಮಾಡಲು ತೀರ್ಮಾನವಾಗಿದೆ. ಇನ್ನು ಕೊನೆಯ ತೀರ್ಮಾನದಲ್ಲಿ ಯಾರಾದ್ರೂ ಹಣ ಕೊಡುವ ವ್ಯಕ್ತಿಗಳು ಸಿಕ್ಕರೆ ಎರಡರಲ್ಲೊಂದು ವಿಚಾರ ಮಾಡಿದ್ರಾಯ್ತು. ಅದೆಲ್ಲ ವಿಚಾರ ಮನೆಯಲ್ಲಿ ಏಕೆ? ಆಯಾಸಗೊಂಡು ಬಂದಿರೋ ಗಂಡನಿಗೆ ಆನಂದ ನೀಡುತ್ತೀಯೋ ಅಥವಾ ಹೀಗೆ ಹರಡಿ ಹೊಡೆಯುತ್ತಲೇ? ಅಯ್ಯೋ ಅಯ್ಯೋ, ಎಂತ ಮಾತನಾಡ್ತಾ ಇದ್ದೀರಾ? ಈ ಸಮಯದಲ್ಲಿ ಆನಂದ ಪಡಿಸದೆ ಮತ್ತೇನೇನ್ ಮಾಡಬೇಕು? ಮೊದಲು ಆನಂದ ಅನುಭವಿಸಿ ಆಮೇಲೆ ಊಟ ಮಾಡಿ. ಯಾಮಿನಿ ಯಾಮನಿ ಯಾಮಿನಿ ಯಾಮಿನಿ ಯಾಮನಿ ಯಾಮಿನಿ
ಅತ್ತಿಗೆ ಅತ್ತಿಗೆ ಯಾವಾಗ ಬಂದೆ ಮಧುಕರ? ಇದೀಗೆ ಬಂದೆ ನನ್ನ. ಇಡೀ ಕಾಲೇಜ್ಗೆ ಫಸ್ಟ್ ಕ್ಲಾಸ್ ರ್ಯಾಂಕ್ ಪಡೆದು ಬಂದಿದ್ದೇನೆ ಅಣ್ಣ. ನನಗೆ ಆಶೀರ್ವಾದ ಮಾಡೋಣ ಅತ್ತಿಗೆ, ಆಶೀರ್ವಾದ ಮಾಡಮ್ಮ. ಕೇಳಿದಿ ನೇಶ ಅಂತಲ್ಲ, ನನ್ನ ತಮ್ಮ ಮಧುಕರ ಕಾಲೇಜ್ಗೆ ಫಸ್ಟ್ ರ್ಯಾಂಕ್ ಬಂದಿದ್ದಾನಂತೆ. ತುಂಬಾ ಸಂತೋಷ ಮಧುಕರ, ಇನ್ನೂ ಚೆನ್ನಾಗಿ ಓದು. ಅದಕ್ಕೆ ಹಣ ಎಷ್ಟು ಖರ್ಚಾದರೂ ನಾನು ಕೊಡುತ್ತೇನೆ. ನನಗೆ ನೀನ್ ಯಾವುದಕ್ಕೂ ಚಿಂತಿಸುವ ಕಾರಣವಿಲ್ಲ. ಒಟ್ಟಾರೆ ನಮ್ಮ ಮಣಿತನ ಗೌರವ ಉನ್ನತ ಶಿಖರಕ್ಕೇರಬೇಕು, ಇದು ಒಂದೇ ನನ್ನ ಆಸೆ. ಅಣ್ಣ, ನಿಮ್ಮ ಆಸೆ ನಾನು ಎಂದು ನಿರಾಸೆ ಮಾಡಲಾರೆ. ಇನ್ನೂ ಹೆಚ್ಚಿನ ವಿದ್ಯಾಭ್ಯಾಸ ಸಂಪಾದನೆ ಮಾಡಿ ಒಬ್ಬ ದೊಡ್ಡ ಪೊಲೀಸ್ ಆಫೀಸರ್ ಆಗಬೇಕೆಂದು ಕನಸು ಕಾಣುತ್ತಿದ್ದೇನೆ. ಆ ಕನಸು ಎಂದು ನನಸಾಗುತ್ತೋ ಆ ದೇವರಿಗೆ ಬಿಟ್ಟಿದ್ದು. ಒಟ್ಟಾರೆ ದೇವರ ಮೇಲೆ ಭಾರ ಹಾಕಿ ನನ್ನ ಗುರುವೆ ಮುಟ್ಟುತ್ತೇನೆ. ಮಧುಕರ, ನಂಬಿದವರು ನಾ ದೇವರು ಎಂದಿಗೂ ಕೈ ಬಿಡುವುದಿಲ್ಲ. ಒಟ್ಟಾರೆ ನೀನು ಓದು ಮುಂದುವರೆಸು, ಎಲ್ಲ ಸರಿ ಹೋಗುತ್ತದೆ. ಹಾ ಇರಲಿ. ಬನ್ನಿ, ಅಡಿಗೆ ಮಾಡಿದ್ರೆ ಎಲ್ಲರೂ ಸೇರಿ ಊಟ ಮಾಡೋದಂತೆ. ರೀ, ಏನ್ ನೋಡ್ತಾ ಇದ್ದೀರಾ? ಕರ್ಕೊಂಡ್ ಬನ್ನಿ, ಎಲ್ಲರೂ ಸೇರಿ ಊಟ ಮಾಡೋಣ. ನಡೆಯಡಿ ಅತ್ತಿಗೆ, ಹೋಗೋಣ. ದೇವ ಹುಟ್ಟ ತಲೆಗೆ ತಂದೆ ತಾಯಿನ ಕಳ್ಕೊಂಡು ಅನಾಥ ಆಶ್ರಮ ಬೆಳೆದು ದೊಡ್ಡವನಾಗಿದ್ದೇನೆ. ನನ್ನ ಹೆತ್ತ ಜನ್ಮದಾತರು ಯಾಸ ಅಂತ ನನಗೆ ಗೊತ್ತಿಲ್ಲ. ನಾನು ಇನ್ನೊಬ್ಬ ಆಶ್ರಯ ಪಡೆದುಕೊಂಡು MA ಪದವಿ ಮುಗಿಸಿ ಇಡೀ ವಿಶ್ವವಿದ್ಯಾಲಯಕ್ಕೆ ಫಸ್ಟ್ ಬಂದಿದ್ದೇನೆ. ಮೇಲಾಗಿ ಇಡೀ ಸಮುದಾಯ ನನ್ನನ್ನು ಗೌರವಿಸಿ ಸನ್ಮಾನಿಸಿದ್ದಾರೆ. ಆದರೆ ಅನಾಥರನ್ನು ಬಡಬೂತರ ನಾನು ಬಿಡದೆ ಕಾಣುತ್ತಿದೆ. ನಾನು ಯಾರ ಹತ್ರ ಹೋಗಿ ಹಣಕ್ಕಾಗಿ ಕೈ ಒಡ್ಡಲಿ? ಯಾರ ಆಶ್ರಯ ಪಡೆದು ನನ್ನ ಜೀವನ ಸಾರ್ಥಕ ಮಾಡಿಕೊಳ್ಳಲಿ? ಹತ್ತಲೇ ಕರೆಯೋರಿಲ್ಲ, ಹಸ್ತಲೇ ಒಟ್ಟಿಗೆ ಅನ್ನ ಹಾಕೋರಿಲ್ಲ. ನನ್ನ ಬದುಕಿನಲ್ಲಿ ಪ್ರೀತಿ ಸಂತೋಷ ಹಂಚ್ಕೊಳ್ಳೋರು ಯಾರೂ ಇಲ್ಲ. ಮುಂದೆ ನನ್ನ ಹೆಚ್ಚಿನ ವಿದ್ಯಾಭ್ಯಾಸಕ್ಕಾಗಿ ನಾನು ಯಾರ ಹತ್ರ ಹೋಗಿ ಹಣಕ್ಕಾಗಿ ಕೈ ಒಡ್ಡಲಿ? ಅಮ್ಮ ಜಗನ್ಮಾತೆ, ರಾಜಶೇಖರ್ ಫ್ಯಾಕ್ಟರಿಯಲ್ಲಿ ಮ್ಯಾನೇಜರ್ ಹುದ್ದೆಗೆ ಅರ್ಜಿ ಹಾಕಿದ್ದೇನೆ. ನಾಳೆ ಇಂಟರ್ವ್ಯೂ ಇದೆ. ಈ ಬಡವನನ್ನು ತಿರಸ್ಕರಿಸದಂತೆ ಆ ಹುದ್ದೆಯನ್ನು ಸಿಗುವಂತ ಆಶೀರ್ವಾದ ಮಾಡಮ್ಮ, ಆಶೀರ್ವಾದ ಮಾಡ. ದೇವಸ್ಥಾನದಲ್ಲಿ ಇಟ್ಕೊಂಡು ಏನೇನೋ ವಿಚಾರ ಮಾಡುತ್ತಾ ಕಣ್ಣೀರು ಹಾಕ್ತಾ ಇದ್ರಲ್ಲ, ಈ ನಿಮ್ಮ ಕಣ್ಣೀರಿಗೆ ಕಾರಣ ಏನು ಅಂತ ಕೇಳಬಹುದಾ? ನೋಡಿ, ನನ್ನ ಬದುಕಿನ ಸಮಸ್ಯೆ ಕಡಲಿನಲ್ಲಿ ಮುಳುಗಿಕೊಂಡಾಗ ನನ್ನ ಜೀವನವನ್ನು ಹುಟ್ಟಾಂತ ತೆಗೆದುಕೊಂಡು ನೀವೇನೋ ಮಾಡಿವಿರಿ? ದೇವಿ ದರ್ಶನಕ್ಕೆ ಅಂತ ಬಂದಿರಾ? ದೇವಿ ದರ್ಶನ ಮಾಡ್ಕೊಂಡು ಹೋಗಿ. ಸುಮ್ಮನೆ ನನ್ನ ಜೀವನದ ಬಗ್ಗೆ ವಿಚಾರಿಸಿ ಯಾಕೆ ನನ್ನ ಕಣ್ಣೀರಲ್ಲಿ ಹೋಗಿವಿರಿ? ನಾನು ಯಾಕ್ರೆ ನಿಮ್ಮನ್ನ ಕಣ್ಣೀರಿನ ಕಡಲಲ್ಲಿ ಹೋಗ್ಲಿ? ನೋಡಿ, ಮನುಷ್ಯ ಸಂಘ ಜೀವಿ, ಸಮಾಜ ಜೀವಿ. ಎಲ್ಲ ಜೀವಿಗಳಿಗಿಂತ ಮನುಷ್ಯ ಜನ್ಮ ಶ್ರೇಷ್ಠವಾದದ್ದು ಅಂತ ಹೇಳ್ತಾರೆ. ಹೀಗಿರ್ಬೇಕಾದ್ರೆ ತಮ್ಮಲ್ಲಿರುವ ಈ ಸಮಸ್ಯೆಯನ್ನ ಬೇರೊಬ್ಬರಲ್ಲಿ ಪರಸ್ಪರ ಹಂಚಿಕೊಂಡಾಗ ಮಾತ್ರ ಈ ನಿಮ್ಮ ಸಮಸ್ಯೆ ಬಗೆಹರಿಯುವುದು. ಅದನ್ನ ಕಣ್ಣಲ್ಲೇ ಮುಚ್ಚಿಟ್ಕೊಂಡ್ರೆ ಆ ಸಮಸ್ಯೆಯಾಗಿ ನಿಮ್ಮನ್ನ ಮಾನಸಿಕವಾಗಿ ಹಿಂಸಿಸುವುದು. ನೋಡಿ, ನಿಮಗೆ ನನ್ನ ಹತ್ರ ಹೇಳ್ಕೋದಕ್ಕೆ ಸಂಕೋಚವಾದ್ರೆ ನಿಮ್ಮ ಗೆಳೆಯರ ಹತ್ರ ಹೇಳ್ಕೊಡಿ. ಯಾರ ಹತ್ರ ಹೇಳ್ಕೊಳ್ಳೋದ್ರ ವಿಷಯವಿದ್ರೆ ನಿಮ್ಮ ತಂದೆ ತಾಯಿ ಹತ್ರ ಹೇಳ್ಕೊಡಿ. ಆಗ ನಿಮ್ಮ ಸಮಸ್ಯೆ ಬಗೆಹರಿಯುವುದು. ನೋಡಿ, ನೀವು ಹೇಳುತ್ತಿರುವ ಮಾತು ನಿಜ. ಆದ್ರೆ ನನ್ನ ವೃತ್ತಾಂತ ಕೇಳಲು ನನ್ನ ಹತ್ರ ಯಾರು ಇಲ್ಲವಲ್ಲ. ಅದಕ್ಕೆ ಯಾಕೆ? ನಾನೊಬ್ಬ ಒಂಟಿ ಜೀವಿ. ಒಂಟಿ ಜೀವಿ ಅಂದ್ರೆ ನಾನೊಬ್ಬ ಅನಾಥ. ಅನಾಥಗೆ ಗುಡಿ ಗುಂಡಾರವೇ ಮನೆ, ಆಲಿಸಿದನ್ನ ಶ್ರೇಷ್ಠ ಬೋಧನ. ನಮ್ಮ ಸುಖ ದುಃಖ ಕೇಳೋರು ಯಾರಿದ್ದಾರೆ ನೀವೇ? ಅಯ್ಯೋ, ಏನು ಗೊತ್ತು ಗುರಿ ಇಲ್ಲಿದೆ. ವಿನಾಕಾರಣವಾಗಿ ಏನೇನೋ ಪ್ರಶ್ನೆ ಕೇಳಿ ನಿಮ್ಮನ್ನ ಕಣ್ಣಿಗೆ ಕಾರಣ ಆಗ್ಬಿಟ್ನಲ್ಲ. ದಯವಿಟ್ಟು ನನ್ನ ತಪ್ಪನ್ನು ಕ್ಷಮಿಸ್ಬೇಡಿ. ಕ್ಷಮಿಸುವ ತಪ್ಪು ನೀವೇನು ಮಾಡಿದ್ರಿ? ನನ್ನ ಜೀವನ ಕಥೆ ಕೇಳಲು ನೀವೊಬ್ಬರೇ ಇದ್ದೀರಲ್ಲ, ಅದೇ ನನಗೆ ಸಂತೋಷ. ಇರ್ಲಿ, ತಾವು ಯಾರು ಅಂತ ಹೇಳ್ಬೋದೆ? ನಾನು ನಿಮ್ಮ ಹಾಗೆ ಹುಟ್ಟುತ್ತಾನೆ ಅನಾಥೆ. ಚಿಕ್ಕವಳಿರುವಾಗಲೇ ತಂದೆ ತಾಯಿನ ಕಳೆದುಕೊಂಡ ತಪ್ಪನೇ ನಾನು. ಈ ಊರಿನ ಫ್ಯಾಕ್ಟರಿ ಮಾಲೀಕರಾದ ರಾಜಶೇಖರ್ ಮನೆಯಲ್ಲೇ ನಾನು ಆಶ್ರಯ ಪಡೆದಿದ್ದೇನೆ. ಅಂದಹಾಗೆ ತಮ್ಮ ಹೆಸರು ಏನು ಅಂತ ಕೇಳಬಹುದಾ? ನನ್ನ ಹೆಸರು ಅವಿನಾಶ್ ಅಂತ. ಹಾಗಿದ್ರೆ ತಾವು ಮುಂದೇನ್ ಮಾಡ್ಬೇಕು ಅನ್ಕೊಂಡಿದ್ದೀರಾ? ಮುಂದೇನು ಮಾಡುವ ಪ್ರೇಮ, ಓದುವನ್ನು ನಿಲ್ಲಿಸಿ ಯಾವ್ದಾದ್ರು ಒಂದು ಉದ್ಯೋಗ ಮಾಡಿಕೊಳ್ಳಬೇಕೆಂದಿದ್ದೇನೆ. ರಾಜಶೇಖರ್ ಫ್ಯಾಕ್ಟರಿಯಲ್ಲಿ ಮ್ಯಾನೇಜರ್ ಹುದ್ದೆಗೆ ಅರ್ಜಿ ಹಾಕಿದ್ದೇನೆ. ನಾಳೆನೇ ಇಂಟರ್ವ್ಯೂ ಇದೆ. ಕೆಲಸ ಸಿಕ್ಕರೆ ಒಳ್ಳೆಯದಾಯ್ತು, ಸಿಗದಿದ್ದರೆ ನನ್ನಂತ ಎಷ್ಟೋ ಅನಾಥ ಮಕ್ಕಳು
ಅನಾಥಾಶ್ರಮದಲ್ಲಿ ವಿದ್ಯೆಯನ್ನು ಬರುವಂತಿದ್ದಾರೆ. ಅಲ್ಲಿಗೆ ಹೋಗಿ ನಾನು ಹೆಚ್ಚಿನ ವಿದ್ಯಾಭ್ಯಾಸ ಕಲಿಸಿ ನಾನು ಜೀವನ ಸಾರ್ಥಕ ಮಾಡಿಕೊಳ್ಳುತ್ತೇನೆ. ಆಹಾ, ಎಂತ ನಯವಿನಯ, ಎಂತ ಮನೋಭಾವನೆ, ಎಂತ ಸರಳತೆ. ಬಡತನದಲ್ಲಿ ಹುಟ್ಟಿದ್ರು ಕೂಡ ವಿದ್ಯೆ ಭಂಡಾರವನ್ನೇ ಇವರೆಲ್ಲ ತುಂಬಿಕೊಂಡು ಬಿಟ್ಟಿದ್ದಾರಲ್ಲ. ಅಮ್ಮ ಲಕ್ಷ್ಮೀ ರಂಗಾತೇಶ್ವರಿ, ಇಲ್ಲಿವರೆಗೂ ನಿನ್ನಲ್ಲಿ ನನಗೆ ಎಂತ ಗಂಡ ಬೇಕು ಅಂತ ಬೇಡ್ಕೋತಾ ಇದ್ನು. ಇವತ್ತು ಅಂತ ಗಂಡನನ್ನೇ ನನ್ನ ಕಣ್ಮುಂದೆ ತಂದು ನಿಲ್ಲಿಸ್ಬಿಟ್ಟೆ ತಾಯಿ. ನಿನ್ನನ್ನ ಪೂಜಿಸಿದ್ದಕ್ಕೆ ನನ್ನ ಜನ್ಮ ಸಾರ್ಥಕವಾಯಿತು. ಅಮ್ಮ, ಈ ಅವಿನಾಶಿನಿ ನನ್ನ ಕೊಳ್ಳಗೆ ಮಾಂಗಲ್ಯ ಕಟ್ಟುವ ಹಾಗೆ ಆಶೀರ್ವಾದ ಮಾಡು ತಾಯಿ, ಆಶೀರ್ವಾದ ಮಾಡು. ಪ್ರೇಮ ಅವರೇ, ಒಬ್ಬರೇ ಏನೋ ವಿಚಾರ ಮಾಡಿಸ್ತಾ ಇದೆಯಲ್ಲ, ಏನೋ ಅಂತ ಕೇಳಬಹುದೇ? ಅದು ಏನಿಲ್ಲ ಅವಿನಾಶ್, ಏನಿಲ್ಲ. ಸುಮ್ಮನೆ ಏನೇನೋ ಭಾವನೆ, ಏನೇನೋ ಕಲ್ಪನೆ, ಏನೇನೋ ವಿಚಾರಗಳು ನನ್ನನ್ನ ಬಂಧನಕ್ಕೆ ನುಗ್ತಾ ಇದೆ. ಆ ಬಂಧನದಿಂದ ಬೇಗ ಮುಕ್ತಿ ಮಾಡುತ್ತಾಯಿ ಅಂತ ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೋತಾ ಇದ್ದೆ ಅಷ್ಟೇ. ಪ್ರೇಮ ಅವರೇ, ಯಾವ ಬಂಧನದಲ್ಲಿ ಸಿಲುಕಿಕೊಂಡಿದ್ದ ದಯವಿಟ್ಟು ತಿಳಿಸ್ತಾರ ನನಗೆ? ಹೇಳಿದ್ರೆ ಆ ಬಂಧನದಿಂದ ನನ್ನನ್ನ ಬಿಡುಗಡೆ ಮಾಡಿದಿರಾ? ಪ್ರೇಮ, ವಿಷಯ ಏನಂತ ಗೊತ್ತಿಲ್ಲದೆ ಸುತ್ತಿ ಬಳಸಿ ಮಾತ್ರ ನನಗೆ ಏನು ಗೊತ್ತಾಗಬೇಕು, ನೀನೇ ಹೇಳು. ಅವಿನಾಶ್, ಈ ಸಮಾಜದಲ್ಲಿರುವ ಎಲ್ಲ ಹೆಣ್ಣುಗಳಂತೆ ನಾನು ಮುತ್ತೈದೆ ಆಗ್ಬೇಕು, ನಾನು ಮಾಂಗಲ್ಯವನ್ನು ಧರಿಸ್ಕೋಬೇಕು ಅಂತ ನೂರಾರು ಕನಸುಗಳನ್ನ ಕಂಡಿದ್ದೀನಿ ನಾನು. ಆದ್ರೆ ಅವು ಯಾವ ಭಾಗ್ಯಗಳು ನನ್ನಲ್ಲಿ ದೊರಕಿ ಬರ್ತಾ ಇಲ್ಲ. ನೀವು ಮನಸ್ಸು ಮಾಡಿದ್ರೆ ನನ್ನ ಕೊಡುಗೆ ಮಾಂಗಲ್ಯ ಕಟ್ಟಿ ಆ ಕೇಳ ಭಾವನೆ ಬಂಧನದಿಂದ ನನ್ನನ್ನು ಬಿಡುಗಡೆಗೊಳಿಸುವಿರಾ? ಪ್ರೇಮ ಅವರೇ, ಏನು ಹೇಳ್ತಿರುವೆ ನೀವು? ಯಾಕವಿನಾಶ್, ಮಾಂಗಲ್ಯ ಕಟ್ಟುವಿರಾ ಎಂದಾಕ್ಷಣ ಇಷ್ಟೊಂದು ಗಾಬರಿ ಆಗ್ಬಿಟ್ಟಲ್ಲ, ಯಾಕೆ? ನಾನೊಬ್ಬಳು ಸೂಳೆ ಕುಟುಂಬದಲ್ಲಿ ಜನಿಸಿದವೆಂಬ ಪ್ರಶ್ನೆ ನಿಮ್ಮಲ್ಲೂ ಕಾಡ್ತಾ ಇದೆಯಾ? ಅಥವಾ ನನ್ನನ್ನ ಕಟ್ಟಿಕೊಂಡ್ರೆ ಈ ಸಮಾಜದ ಚುಚ್ಚು ನೆಲೆಗಳಿಗೆ ನಾನು ಹೇಗೆ ಉತ್ತರಿಸಬೇಕು ಎಂಬ ಮರ್ಯಾದೆ ಕಾಡ್ತಾ ಇದೆಯಾ? ಹೇಳು ಅವಿನಾಶ್, ಹೇಳು. ಅವು ಯಾವೂ ಅಲ್ಲೇ ಅಲ್ಲ. ಮತ್ತೇಕೆ ನಾನು ಕೇಳುವ ಪ್ರಶ್ನೆಗೆ ನಿಮ್ಮಲ್ಲಿ ಉತ್ತರ ಇಲ್ಲ? ಯಾಕೆ ಮೌನವಾಗಿ ನಿಂತ್ಕೊಂಡ್ಬಿಟ್ರಿ ನೀವು? ನಿಮ್ಗೆ ಕರುಣೆ ಇಲ್ವೇ? ನಿಮ್ಗೆ ಹೃದಯ ಇಲ್ವೇ? ಒಂದು ಹೆಣ್ಣಿನ ಜೀವನದ ಅರ್ಥನಾದ ಕೂಗು ನಿಮ್ಮ ಕಿವಿಗೆ ಕೇಳಿಸ್ತಾ ಇಲ್ವೇ? ಕೇಳಿಸುತ್ತಿದೆ ಪ್ರೇಮ, ಕೇಳಿಸುತ್ತಿದೆ. ಆದ್ರೆ ಏನು ಮಾಡುದು? ನಮ್ಮಂತರ ಕಟ್ಟಿಕೊಂಡು ಬಾಳ ಆರೋಗ್ಯಕ್ಕಿಂತ ಶ್ರೀಮಂತವರನ್ನ ನೋಡಿ ನೀ ಮದುವೆ ಆಗು, ನಿನ್ನ ಜೀವನ ಸಂತೋಷದಂಗೆ ಇರ್ತೀಯ. ಸುಮ್ಮನೆ ಅವರ ಪರಪಾಯಿನ ಕಟ್ಟಿಕೊಂಡು ಯಾವ ಸುಖ ಕಾಣುತ್ತೀಯ ಪ್ರೇಮ? ಸುಖ? ಯಾವುದು ಸುಖ ಅವಿನಾಶ್? ಯಾವುದು ಸುಖ? ಶ್ರೀಮಂತ ವರ್ಣನ ಹುಡುಕಾಡಿ ಬೇಳಷ್ಟು ಬೆಳ್ಳಿ ಬಂಗಾರವನ್ನು ಕೊಟ್ಟು ಮದುವೆ ಮಾಡಿದರೂ ಕೂಡ ವರದಕ್ಷಿಣೆ ತರಲಿಲ್ಲ ಎಂಬ ಒಂದೇ ಒಂದು ಕಾರಣಕ್ಕಾಗಿ ಹೆಣ್ಣುಗಳನ್ನ ಅಮಾಯಕವಾಗಿ ಹಾಡು ಹಗಡಲ್ಲೇ ಸುಟ್ಟು ಹಾಕ್ತಾರಲ್ಲ, ಅದು ಸುಖನ? ಅಥವಾ ಮುತ್ತಿನಂತ ಹೆಂಡತಿ ಮನೆಯಲ್ಲಿದ್ರು ಕೂಡ ಹಣವಿದೆ ಎಂಬ ಅಹಂಕಾರದಿಂದ ಸೂಳೆ ಹತ್ತ ಹೋಗಿ ಸುಖ ಪಟ್ಟು ಮಾಡಿಕೊಂಡ ಹೆಂಡತಿಯನ್ನ ನಾಯಿಗಿಂತ ಕೀಳಾಗಿ ಕಾಣ್ತಾರಲ್ಲ, ಅದು ಸುಖನ? ಅಂತ ಶ್ರೀಮಂತ ವರ ಕೊಡೋ ಸುಖ ನನಗೆ ಬೇಕಾಗಿಲ್ಲ ಅವಿನಾಶ್, ನನಗೆ ಬೇಕಾಗಿಲ್ಲ. ನೋಡಿ, ನಿಮಗೆ ಆಶ್ರಯ ನೀಡಿದ ರಾಜಶೇಖರ ಕೇಳಿ ನೋಡಿ, ಅವ್ರು ಒಟ್ಟಿದ್ರೆ ನಮ್ಮ ಮುಂದಿನ ವಿಚಾರ. ನೋಡಿ, ಯಾವುದೇ ಒಂದು ಹೆಣ್ಣು ತನಗೆ ಕೆಟ್ಟದಾಗಬೇಕು, ತನಗೆ ಕೆಟ್ಟ ಗಂಡ ಸಿಗ್ಬೇಕು ಅಂತ ಬಯಸುವುದಿಲ್ಲ. ಹಾಗೆ ಎಲ್ಲರೂ ತಮಗೆ ಒಳ್ಳೇದಾಗ್ಲಿ ಅಂತ ಬಯಸ್ತಾರೆ, ತಮಗೆ ಒಳ್ಳೆ ಗಂಡ ಸಿಗಲಿ ಅಂತ ಭಾವಿಸ್ತಾರೆ. ನೋಡಿ, ಯಾರು ಒಪ್ಪಿ ಬಿಡ್ಲಿ, ಇದು ನನ್ನ ನಿರ್ಧಾರ. ಈ ಜಗದಲ್ಲಿ, ಈ ಜನ್ಮದಲ್ಲಿ ನಾನು ಮದುವೆ ಅನ್ನೋದಾದ್ರೆ ಅದು ನಿಮ್ಮನ್ನೇ ಮಾತ್ರ. ನೀವೇ ನನ್ನ ಆರಾಧ್ಯ ದೇವರು, ನೀವೇ ನನ್ನ ಸರ್ವಸ್ವ, ನೀವೇ ಪ್ರೇಮ, ಈ ಪ್ರೇಮ ಪರೀಕ್ಷೆಯಲ್ಲಿ ನಾನು ಸೋತೆ, ನೀನೇ ಗೆದ್ದೆ. ನನ್ನ ನಿನ್ನ ಮಿಲನ ಸಮ್ಮಿಲನವಾಗಿರಲಿ, ನನ್ನ ನಿನ್ನ ಪ್ರೀತಿ ಪ್ರೇಮ ಅಮರವಾಗಿರಲಿ. ಯಾವ ಸಮಾಜ ನಿನ್ನನ್ನು ಕೀಳಾಗಿ ಕಂಡಿದೆ, ಅದೇ ಸಮಾಜ ನಮ್ಮ ಬಾಂಧವ್ಯ ನೋಡಿ ನಾಚು ನಿಲ್ಲಲಿ. ವೇಷರಂತೆ ವೇಷಲೆ ಹುಟ್ಟಿದ ಮಕ್ಕಳನ್ನೇ ಮದುವೆಯಾದ ಈ ಸಮಾಜದಲ್ಲಿ ನನ್ನಿಂದಲೇ ಪಾಠ ಕಲಿಯಲಿ. ಎಲ್ಲ ಹೆಣ್ಣುಗಳಂತೆ ಇದು ಒಂದು ಹೆಣ್ಣು, ಅವರು ಈ ಸಮಾಜದಲ್ಲಿ ಸ್ಥಾನ ಮಾಡುವುದು ಈ ಸಮಾಜ ತಿಳಿದುಕೊಳ್ಳಲಿ. ಧನ್ಯವಾದ ಅವಿನಾಶ್, ಧನ್ಯವಾದ. ನಿಮ್ಮಿಂದ ನನ್ನ ಬಾಳಿನಲ್ಲಿ ಭದ್ರತೆಯೂ ಮೂಡಿತು.
ಪ್ರೇಮ ಸಂಜೆಯ ಸೂಸುವ ತಂಗಾಳಿ ಹಸುರೆಲಿಗೆ ಚಿಗುರುವ ಮರಗಳ ಕುಂಟು ಇಂಪಾಗಿ ಆಡುವ ಕೋಗಿಲಿ ದನಿ ಈ ಭೂತಾಯ ಅಚ್ಚಿನ ಸಿರಿ ಜಗನ ಮಾತೆ ಪುಣ್ಯ ಸ್ಥಳದಲ್ಲಿ ನಾವಿಬ್ರು ಅರಿತು ಬೆರೆತು ಮೈ ಮನಸ್ಸು ಆಡಿ ಆಡಿ ಆನಂದಿಸುವ ಬಾ ಪ್ರೇಮ. ಐ ಲವ್ ಯು ಪ್ರೇಮ, ಐ ಲವ್ ಯು. ರಾಜ. ಪಿಕ್ಚರ್ ಶೂಟಿಂಗ್ ಅಂತ ಹೋಗಿ 8 ದಿವಸ ಆತ. 2 ದಿನದಾಗ ಬರ್ತೀನಿ ಅಂತ ಹೇಳಿ ವಾದಕ್ಕೆ ಇನ್ನೂ ಯಾಕೆ ಬಂದಿಲ್ಲ ಅಂತೀನಿ. ಮೊದಲ ಲವ್ ಸ್ಟೋರಿ ಅನ್ನೋದು ಆಕಿ ಗೊತ್ತೇ ಇಲ್ಲ. ಅಲ್ಲಿ ಏನೇನು ಕಲಿಸ್ತಾರೋ ಇವ್ರು ಏನೇನು ಕಲ್ಕೊಂತಾಳೋ ಅವ್ರ ದೇವ್ರಿಗೆ ಹತ್ತಿದ ಮಾತ. ಮೊದಲ ನನ್ನ ಮಗಳು ಮದುವೆ ವಯಸ್ಸಿ ಬಂದಾಳ. ಹೆಚ್ಚು ಕಡಿಮೆ ಏನ್ರ ಅಂತಂದ್ರ ನನ್ನ ಗತಿ ಹಂಗ ಅಂತೀನಿ. ಇವತ್ತು ಬರ್ಲಿ ಮಗಳ ಯಾಕೆ ಹೇಳ್ತೀಗ ಹಾಕೊಂಡ
ಗಂಡ ಬೇಕಂತೇಳಿ ಆಟ ಹಿಡ್ದಾಕಿ ಇವತ್ ನೋಡಿದೆ ಅಂದ್ರ ಪ್ರೇಮ ಗೀತಿ ಆಡ್ಕೊಂತ ಬರಾಕತ್ತಿಲ್ವಾ? ಏನಿದೆ ನಂದು ಒಳಗೊಟ್ಟು? ಯಪ್ಪ ಆ ಕೃಷ್ಣ ಅದನಲ್ಲ ಲವ್ ಸಿನಿಮಾ ಕರ್ಕೊಂಡ್ ಹೋಗಿ ಎಲ್ಲ ಹೇಳ್ಕೊಟ್ಟು ನಂಗೆ ಏನ್ ಬರುತ್ತೆ ಎಲ್ಲ ಯಾರ ಜೊತೆ ಹೆಂಗ್ ಮಾಡ್ಬೇಕು ಲವ್ ಹೆಂಗ್ ಮಾಡ್ಬೇಕು ಅನ್ನೋದೆಲ್ಲ ಹೇಳ್ಕೊಟ್ನಪ್ಪ. ಬಾಳ ಒಳ್ಳೆಯಪ್ಪ. ಅಂದ್ರ ಆ ಮಗ ನಿನ್ಗ ಪಕ್ಕ ಟ್ರೈನಿಂಗ್ ಕೊಟ್ಟಂಗ ಆತ್ ಬಿಡು. ಅದ್ ಇರ್ಲಿ, ಅಲ್ಲಿ ಏನೇನ್ ಕಲಿಸಿದ್ರು ನೀ ಏನೇನ್ ಕಲ್ಕೊಂಡಿ ಸ್ವಲ್ಪ ನನಗ ತಿಳಿಸಿ ಹೇಳುವ. ಯಪ್ಪ ನಾ ಏನೂ ಮಾಡಿಲ್ಲ, ಯಾಕಂದ್ರೆ ಮೊದ್ಲು ಏನು ಮಾಡಕ್ಕೂ ಬರ್ತಿದ್ದಿಲ್ಲ. ಎಲ್ಲ ಅವ್ರು ಹೇಳ್ಕೊಟ್ಟಂಗ ನಾ ಮಾಡಿದೆ. ಒಬ್ಬ ದೂರ ನಿಂತ ಕದ್ದು ನೋಡತ್ತಿದ್ದ, ಒಬ್ಬ ವಿಡಿಯೋ ಮಾಡಕತ್ತಿದ್ದ, ಒಬ್ಬ ಸೊಂಟ ಹಿಡಿದ, ಒಬ್ಬ ಕೈ ಹಿಡಿದ, ಒಬ್ಬ ಹಿಚಿಗಾಡಿದ, ಅಷ್ಟೆಲ್ಲ ಮಾಡಿದ. ಅದ್ರ ಮೈಯಾಗ ಒಂಥರ ರೋಮಾಂಚನ ಆಗತ್ತಿತ್ತು. ಅಲ್ಲಿದ್ದಾಗ ಮನಿ ಒಟ್ಟ ನೆನಪಾಗತ್ತಿದ್ದಿಲ್ಲ. ಅಲ್ಲಿ ಇಂಟ್ರೆಸ್ಟ್ ಅಂದ್ರೆ ಹೇಳಕ್ಕೊಲ್ಲ, ಫಸ್ಟ್ ಮಸ್ತ್ ಅಂದ್ರೆ ಮಸ್ತ್ ಆಗಿತ್ತು. ಯವ್ವ ಮಗಳ, ನಾ ಮುದುಕಾಗಿ ಮಣ್ಣಾಗ ಹೋಗೋಂಗಾದ್ರು ಅಷ್ಟ ಅನುಭವ ಆಗಲಿಲ್ಲ. ನೀ 8 ದಿನದಾಗ ಹೋಗಿ ಇಷ್ಟ ಅನುಭವ ತಿಳ್ಕೊಂಬಂದಿಲ್ಲ. ಆದ್ರೂ ನೀ ನನ್ನ ಮಗಳಾಗಿ ಹುಟ್ಟಿದ್ದಕ್ಕೂ ಪುಣ್ಯ ಮಾಡ್ಯಾವ, ಪುಣ್ಯ ಮಾಡಿ. ಅದಿರ್ಲಿ, ನೀನು ಪಾತ್ರ ಮಾಡಿಲ್ಲ ಸಿನಿಮಾದಾಗ, ಆದ್ರೂ ಕೂಡ ತಂದೆ ಪಾತ್ರ ಇತ್ತಂದ್ರ ನಿಮ್ಮ ಡೈರೆಕ್ಟರ್ಗೆ ಹೇಳುವ ನನಗೊಂದು ತಂದೆ ಪಾತ್ರ ಕೊಡಿಸಂತ ಹೇಳಿ. ಯಾಕಂದ್ರ ನನಗೂ ಹಿಂದಿಲ್ದು ಮುಂದಿಲ್ದು ದ್ಯಾಸ ಆಗತೈತಿ. ಏನ್ ಮಾಡುದು, ನಮ್ಮ ಹಣೆ ಬಣ್ಣ ಸುಮಾರು ಐತಿ. ನೋಡಪ್ಪ ಡೈಲಾಗ್ ಏನೂ ಮಾಡಿಲ್ಲ, ಯಾಕಂದ್ರೆ ಏನೂ ಬರ್ತಿದ್ದಿಲ್ಲ. ಎಲ್ಲ ಅವ್ರು ಹೇಳ್ಕೊಟ್ರು. ಒಬ್ಬ ಹೇಳ್ಕೊಡ್ತಿದ್ದ, ಒಬ್ಬ ಡ್ಯಾನ್ಸ್ ಮಾಡ್ತಿದ್ದ, ಅದ್ರಾಗ ವಿಡಿಯೋ ಒಬ್ಬ ಕ್ಯಾಮ್ರಾದಾಗ ಸೆಟ್ ಮಾಡ್ಕೊತಿದ್ದ, ಒಬ್ಬ ಡ್ರೆಸ್ ಹಾಕ್ತಿದ್ನ, ಒಬ್ಬ ಮೇಕಪ್ ಮಾಡ್ತಿದ್ದ, ಒಬ್ಬವ ಡ್ಯಾನ್ಸ್ ಮಾಡಿಸ್ ಕಳಿಸ್ಕೊಡ್ತಿದ್ದ. ನೋಡಿ ನಮ್ಮ ಅಪ್ಪಗೂ ಹಿಂಗೆಲ್ಲ ಹೇಳಿ ಮತ್ತೆ ಸೆಟ್ ಆಗೋದು ವಿಡಿಯೋ ಮಾಡೋದು ಅನ್ನಂಗ ನಮ್ಮ ಅಪ್ಪದು ನೋಡೋದು ಮಾಡೋದಂದ್ರೆ ಅಷ್ಟು ಖುಷಿ ನೋಡಿ. ಮತ್ತೆ ನಮ್ಮ ಅಪ್ಪಗೆ ವಯಸ್ಸು ಹೋದ್ರು ಕಾಯಸ್ ಹೋಗಲ್ಲ, ಹುಣಸಿ ಗಿಡ ಮುಪ್ಪಾದ್ರು ಹುಳಿ ಮುಪ್ಪಾಗೋದಿಲ್ಲ. ಯಾಕಂದ್ರ ನಿಮ್ಮವ್ ಸತ್ತು ಬಾಳ ವರ್ಷ ಆತ, ಹಂಗಾಗಿ ನಮಗೂ ಏನೇನೋ ನೆನಪು ಬರಾಕತ್ತಾವು. ಅದಿರ್ಲಿ, ಸಿನಿಮಾ ಮುಗಿಸ್ಕೊಂಡು ಈಗ ಬಂದೇವ, ನೀ ನಡಿ ಮನಿಗೆ, ನಾ ಬರ್ತೀನಿ ಅಟ್ ಬಜಾರ್ದಾಗ ಹೋಗಿ. ಬಾಗಲಕೋಟೆ ಬಸ್ ಸ್ಟ್ಯಾಂಡಿನಾಗ ಗಿಚ್ಕನಾಗತ್ತೆ, ಗಿಚ್ಕನಾಗತ್ತೆ. ನೋಡಮ್ಮ ಹೊಡೆಸ್ಕೊಂಡ ಹಂಗೈತೆ. ಹುಡುಗಿ ನಿನ್ನ ರೇಟ ಬರ್ತೀನಿ ಒಂದು ದಿನ ನೈಟ, ಎಷ್ಟೈತಿ ಹುಡುಗಿ ನಿನ್ನ ರೇಟ, ಬರ್ತೀನಿ ಒಂದು ದಿನ ನೈಟ, ಹಂಗಲ್ಲಿ ಸೊಸಿ ಎಬ್ಬಿಸ್ತಾ ಕೇಳಿಲ್ಲ. ನಮ್ಮ ಹೆಸರು ಹೊಂಟೀನಿ ಅಮ್ಮಿ ಮಾವ ಕರಿಬೇಡ ನೀ ನನ್ನ ಕೆಮ್ಮಿ, ಹಿಡಿದಿಲ್ಲ ನಮ್ಮಲ್ಲಿ ಮನೆ ಕಪ್ಪಿಟ್ಟಾಗ ಕಳ್ಸಿನಿ ಗೊಮ್ಮೆ. ಹಂಗಂಗಾಗತ್ತೆ. ಮ್ಯಾಗಿಂದ ಮ್ಯಾಗ, ತಳಗಿಂದ ತಳಗ, ಎಲ್ಲಿ ನೋಡಿ ಎಲ್ಲಿ ಹುಡುಗಿ ಎಲ್ಲ ಹುಡುಗ
ಎಬಸ್ ರೀ ಯಜಮಾನ್ರ ನಿಮ್ದು ಏನಾರ ತೆಗಿದೈತೇನ್ರಿ ತೆಗಿದೈತಣ ಅಲ್ಲೇ ಅವನು ಏನೈತಮ್ಮ ಒಮ್ಮೆಲೆ ಬಂದ್ಗಳನ್ನ ತೆಗೆದು ಆಯ್ತು ಅಂತ ಅಂದಿಲ್ಲ ಏನ್ ಕಿವಿಯನ್ನು ಕುಕ್ಕುನು ತಗೋತೀವ ನಮ್ ಗುಣ ಸುಮಾ ತಗೋತೀವ ಫೋಟೋ ತೆಗಿದೈತೆ ಅಂತ ಕೇಳಿದ್ರಿ ಯಜಮಾನ್ರ ಹಂಗೆ ಕಿಸರಾದಾಸ ನಾ ಏನೋ ಬ್ಯಾರೇನ ತಿಳ್ಕೊಂಡಿದ್ಯ ಫೋಟೋ ತೆಗಿದೈತಂತ ಹೇಳ ಯಾಕಂದ್ರ ನಮ್ಮ ತೆಗಿಯೋ ಬಾಳ ಅದಾವು ಅದಕ್ಕ ಅದಿರ್ಲಿ ಒಂದ್ ಸಲ ಫೋಟೋ ಹೊಡೆದ್ರೆ ಎಷ್ಟು ತಗೋತೀನಿ ರೊಕ್ಕ ಬಾ ಸಸ್ತ ರೀ ಯಜಮಾನ್ರ ಬರೇ 8 ಕಾಪಿ ಬರೀ 70 ರೂಪಾಯಿ ನೀವು ಇನ್ನೂ ಏನಾರ ಹೆಚ್ಚಿಗೆ ಓಡಿಸ್ಕೊತಪ್ಪ ಅಂದ್ರ ಡಿಸ್ಕೌಂಟ್ ಮಾಡಿ ನಡೀತೀನಿ ನೋಡ ಯಾಕೆ ಏನ್ ಹೊಡಿತಿ ಫೋಟೋ ಹಂಗಾರ ಮತ್ತೆ ಹೊಡಿತೀನಿ ಅಂತ ಯಾರ್ ಮಾಡ್ತಾರ? ನೀನು 10 ಮಂದಿ ಕೈಯಾಗ ಫೋಟೋ ಓಡಿಸ್ಕೊಂಡ್ ಬಂದಿಲ್ಲ ಅದನ್ನ ಬಿಡು ಒಬ್ಬನ ಕೈಯಾಗ ಓಡಿಸ್ಕೊಂಡ್ ನೋಡಿ ಹಂಗೈತಿ ಮಜ್ಜ ಮಾಮ ನಾ ಇನ್ನು ಯಾರ ಕಡೆನೂ ಹೊಡಿಸ್ಕೊಂಡಿಲ್ಲ ಯಾರ ಕಡೆನೂ ಟಚ್ ಮಾಡ್ಕೊಂಡಿಲ್ಲ ಬಾ ಈಗ ಹಂಗೈತಿ ನೋಡಿ ಮಜ್ಜ ಅದಕ್ಕ ನಿನ್ ಕಡೆನ ಬಂದಿನಿ ಮತ್ ನಿಂದರ ಎಬಸ್ ಯಾವತ್ತು ನೋಡ ಹಂಗೆ ಹಂಗೈತಿ ನಿಮ್ ಗಾಡಿ ಸ್ವಿಚ್ ಅಪ್ ಆತ್ ಅಲ್ಲೋ ತಮ್ಮ ಫೋಟೋ ತೆಗೆದು ಅಂದ್ರ ಆಟ ಆಟ ಸರ್ವ ತಿಳ್ಕೊಂತೀನಿ ಅದನ್ನ ಹೆಂಗ್ ತಗೋತೀನಿ ಏನ ಹೇಳ ನೋಡೋಣ ನೀನ್ ಊರ್ ಯಾವ್ದು ನೀ ಏನ್ ಕೆಲಸ ಮಾಡ್ತಿ ಹೇಳಲ್ಲ ನನ್ನ ಹೆಸರು ಇಂಟರ್ನ್ಯಾಷನಲ್ ಫೋಟೋಗ್ರಾಫರ್ ಪಾಪಣ್ಣ ಅಂತ ಹೊಸ ಹೊಸ ಫಿಗರ್ಗಳು ಸೆರೆ ಹಿಡಿದ ಸಾಕಷ್ಟು ಹಣಗಳು ಸಂಪಾದನೆ ಮಾಡ್ಬೋದು ಅಲ್ಲೋ ತಮ್ಮ ಹೆಸರು ನೋಡಿದ್ರೆ ಏನೋ ಬಾಳ ಉದ್ದಂಗ ಐತಿ ಸುಮ್ಮ ಈ ಬಾಂಬೆದಾಗ ಇದು ಕಲ್ಕತ್ತಾದಾಗ ಮದ್ರಾಸ್ದಾಗ ಇಂತ ದೊಡ್ಡ ದೊಡ್ಡ ಪಟ್ಟಣದಾಗ ದಂಧೆ ಮಾಡೋದು ಬಿಟ್ಟು ಈ ನಮ್ ತಿಮ್ಸಾರದಾಗ ಹಳ್ಳ್ಯಾಗ ಯಾಕೆ ಬಂದಿ ಕಿಸಬಾಯಿ ಎಳೆ ಕಿಸಬಾಯಿ ಹೋಗಿಲ್ಲ ನೆರಗಲರ ಅಂಗಡಿಯಾಗ ಕಪ್ಪು ಬಸ್ ತೋದ್ರ ಅಂದ್ರ ನಿನ್ನ ಕೈ ತುಂಬ ಅನಾನ ಆಗುತ್ತ ಹೊಡ್ಕೊಂಬ ಪೂರ್ಣ ಆಗುತ್ತ ಕಿಸಬಾಯಿ ಇಲ್ಲಿ ಯಾಕೆ ಬಂದಿ ನಡೆಯಲ್ಲಿಗೆ ಯಜಮಾನ್ರ ಹೊಸ ಹೊಸ ಫಿಗರ್ಗಳು ಸಿಗುದು ಅಂತ ಹೇಳ್ರಿ ಶೋರೂಮ್ ಗಾಡಿ ಹೊರಗ್ ನೋಡ್ಬೇಡ್ರಿ ಹಳ್ಳಿ ಗಾಡಿ ಹೊರಗ್ ನೋಡ್ರಿ ಹಂಗೈತಿ ಮಜ್ಜ ಹೌದೇ ಮಗನ ಸಿಟಿಯಾಗೆಲ್ಲ ಹೊರದ್ ಗಾಡಿ ಹೊರಡ್ತಾರ ಅದು ಇಂಟ್ರೆಸ್ಟ್ ಬರಂಗಿಲ್ರಿ ಈ ಫಿಗರ್ ನೋಡಿ ಹೊಡೆದ್ ಹಂಗಾಗತ್ತೆ ಮಜ್ಜ ಛೇ ಎಂತ ಮಾತಾಡ್ತಾರ ನೀನ ಅಂತೀನಿ ಅಲ್ರಿ ಈ ಫೋಟೋ ಕಿಮ್ಮತ್ ತೆಗೆದು ಇನ್ನೂ ನಿಮ್ಗೆ ಗೊತ್ತಾಯಿಲ್ಲ ಅಂತೀನಿ ಅಲ್ರಿ ಯಜಮಾನ್ರ ಸಿನಿಮಾದೊಳಗ ಧಾರಾವಾಹಿ ನೋಡಿರ್ಬೇಕಲ್ಲ ಅಗ್ನಿ ಸಾಕ್ಷಿ ಹುಟ್ಟು ಗೌರಿ ಇವರೆಲ್ಲ ನೋಡಿರ್ಬೇಕಲ್ಲ ಅದ್ರ ಫೋಟೋಗ್ರಾಫರ್ ರೀ ಫೋಟೋಗ್ರಾಫರ್ ಅಂದ್ರೆ ನೀವು ಫ್ಯಾಷನ್ ಶೋ ಫೋಟೋಗ್ರಾಫರ್ ಏನು ಹೌದ್ರಿ ನಾನು ಇಲ್ಲಿ ತನಕ ನೀವೇ ತಿಳ್ಕೊಂಡಿದ್ರಿ ನಾ ಸಾದಾ ಫೋಟೋಗ್ರಾಫರ್ ಅಂತ ತಿಳ್ಕೊಂಡೆ ಇರ್ಲಿ ಮತ್ತು ನನ್ನೊಂದು ಹೊಡಿರೋ ಅಲ್ಲೋ ತಮ್ಮ ನಿಮ್ಮವನ್ ಅಡ್ನೇರಿ ಅವ ಏನ್ ಹೊಡಿತಾನ ನೀ ಏನ್ ಹೊಡ್ಸ್ಕೊಂತಿ ಸುಮ್ ನಿಂದಿರ್ತಾನ ಒಂದ್ ಬಟ್ಟ ಬಿಡ್ಲಿ ಇನ್ನ ಒಂದ್ ಜಾತಕನ ತಿಳ್ಕೊಂತೀನಿ ನಾನು ಅಲ್ಲೋ ತಮ್ಮ ಒಂದ್ ಸಲ ಫೋಟೋ ಹೊಡೆದ್ರ ಎಷ್ಟು ತಗೊಂತೀನಿ ಹಣ ಬಾ ಸಸ್ತಾರಿ ನೀವ್ ಒಂದ್ ಸಲ ಹೊಡ್ಸ್ಕೊಂಡ್ ನೋಡ್ರಿ ಬರೀ 15 ರೂಪಾಯಿ ನೀ ಇನ್ನೂ ಏನ್ ಹೆಚ್ಚಿಗೆ ಹೊಡ್ಸ್ಕೋತ್ರಿಪ್ಪ ಅಂದ್ರ ಡಿಸ್ಕೌಂಟ್ ಮಾಡಿ ಹೊಡಿತೀನಿ ನೋಡ್ರಿ ಯಾರು ಹೊಡಿಬೇಕಾಗೈತಿ ಬೇಗ ಹೇಳ್ರಿ ಯಾಕಂದ್ರ ನಮ್ಮ ಮುಂದೂರಿ ಬಾಳ ಹೋಗ್ಬೇಕಾಗೈತಿ ಯಾಕೋ ತಮ್ಮ ನನ್ನ ಫೋಟೋ ಹೊಡೆದ್ರ ನಡೆಯುದಿಲ್ಲ ನಿಂದ ಯಪ್ಪ ನೀ ಸುಮ್ ನಿಂದ್ರೆ ನೀವು ಹೊಡ್ಸ್ಕೊಂಡು ಏನ್ ಮಾಡ್ತಿ ರೀ ನಂದು ಹೊಡಿರಿ ಯಾಕಂದ್ರೆ ನಾವು ಮೊದ್ಲ ಮುಂದಿನ ಊರಿಗೆ ಹೋಗ್ತೇನಂತಲ್ಲ ಬೇಗ ಹೊಡಿರಿ ನಂದು ಇಂತ ಒಳ್ಳೆ ಫಿಗರ್ ಇಟ್ಕೊಂಡು ಸುಳ್ಳ ಆ ಸಿನಿಮಾದಾಗ ಈ ಸಿನಿಮಾದಾಗ ಕಳ್ಸಿ ನಿಮ್ಗೆ ಏನ್ ಸಿಗ್ತತ್ರಿ ಎಲ್ಲ ದುಡ್ಡು ಡೈರೆಕ್ಟ್ ಹೋಗತ್ತೆ ನಾನ್ ಪ್ಯಾಸೇಜ್ ಹೋದಾಗ ಕಳಿಸ್ಕೊಡ್ರಿ ಸಾಕಷ್ಟು ದುಡ್ಡು ಕಾರು ಬಂಗ್ಲೆ ವಿಮಾನದಲ್ಲಿ ಯಾರಾಗ್ಬೋದು ವಿಮಾನದಲ್ಲಿ ಯಾರಾಗ್ಬೋದು ಫಿಗರ್ ಅಲ್ಲೋ ತಮ್ಮ ಇವಳು ನನ್ನ ಮಗಳ ಹೆಸರು ರಾಧಾ ಅಂತ ಮಾಂಡವ ಕೃಷ್ಣ ಅಂತ ಬಂದ ಸಿನಿಮಾ ಡೈರೆಕ್ಟರ್ ಹೀರೋಯಿನ್ ಪಾತ್ರ ಮಾಡ್ತೀನಿ ಅಂತ ಕರ್ಕೊಂಡು ಹೋಗೋಣ ಸಿನಿಮಾ ಮುಗಿಸ್ಕೊಂಡ್ ಬರುವಾಗ ನೀ ಭೇಟಿ ಆದ್ಲೇ ತಮ್ಮ ಯಜಮಾನ್ರ ಎಂತ ದಡ್ಡದ್ರಿ ನೀವ್ ಅಂತೀನಿ ನಾನು ಇಂತ ಒಳ್ಳೆ ಫಿಗರ್ ಇಟ್ಕೊಂಡ ಸಿನಿಮಾದಾಗ ಹೀರೋಯಿನ್ ಮಾಡ್ರೆ ನಿಮ್ಗೆ ಏನ್ ಸಿಕ್ತತ್ರಿ ನಿಮ್ಗೆ ಏನ್ ಸಿಕ್ತತೆ ಎಲ್ಲ ದುಡ್ಡು ಡೈರೆಕ್ಟರ್ ಹೋಗತ್ತೆ ಸುಮ್ನೆ ನಾ ಪ್ಯಾಷನ್ ಶೋದಾಗ ಕಳಿಸ್ಕೊಡ್ರಿ ನಿಮ್ಗೆ ಏನ್ ಬೇಕು ಕೇಳ್ರಿ ನಮ್ ಬೇಕಾದ್ರೆ ನಮ್ ಟ್ಯಾಕ್ಟರ್ ಐತಿ ಟ್ಯಾಕ್ಟರ್ ಸೈಟ್ ಮಾಡಿ ಕೊಡ್ತೀನಿ ನಿಮ್ಮ ಮಗಳಿಗೆ ಕಿಡಿಗೇಡಿ ಕೃಷ್ಣ ಆಮೇಲೆ ಮಗನ ನನ್ನ ಮಗಳು ಹೀರೋಯಿನ್ ಪಾತ್ರ ಮಾಡ್ತೀನಿ ಅಂತ ಕರ್ಕೊಂಡು ಹೋಗಿ 8 ದಿವಸ ಆತ 8 ಪೈಸೆ ಕೊಲ್ಲಾರ ಬರೆಗಲಿ ಕೈಸೆ ಮಗನ ಯವ್ವ ಮಗಳ ಅಪ್ಪ ನೀನು ಫೋಟೋಗ್ರಾಫ್ ಆ ಕೃಷ್ಣ ಆಸೆ ಬಿಟ್ಬಿಡು
ಈ ಫೋಟೋಗ್ರಾಫರ್ ಪಾಪಾರಿ ಅದ ಹಂಗ ಕೇಳ ಅವಾಗ ನಿಂದ ವರ್ಚಸ್ಸು ಹೆಚ್ಚಾಗ್ತೈತಿ ಕೈ ತುಂಬಾ ಹಣನೂ ಆಗುತ್ತ ರೀ ಫೋಟೋಗ್ರಾಫರ್ ಈಗ ನಾವ್ ಏನ್ ಮಾಡ್ಬೇಕು ಹೇಳ್ರಿ ನೀವ್ ಏನು ಮಾಡ್ಬೇಕಾಗಿಲ್ರಿ ಯಜಮಾನ್ರ ಒಂದು ಸಲ ನಾನು ಕ್ಯಾಮ್ರಾದ ನಿಮ್ ಮಗಳ ಫೋಟೋ ತಗೋತೀನಿ ಅದನ್ನ ಹೋಗಿ ನಮ್ ಡೈರೆಕ್ಟರ್ಗೂ ತೋರಿಸ್ತೇನೆ ತೋರಿಸಿನಪ್ಪ ಅಂದ್ರೆ ನಿಮ್ ಮಗಳಿಗೆ ಡಿಮ್ಯಾಂಡ್ ರೀ ಡಿಮ್ಯಾಂಡ್ ಯಪ್ಪ ಇಂತ 10 ಮಂದಿ ಡೈರೆಕ್ಟರ್ ಮನೆ ನಿಂದಿರ್ತಾರ ಯಜಮಾನ್ರ ಮತ್ತೆ ಇದಕ್ಕೇನಂತೀರಿ ಅಪ್ಪ ನಾ ಕ್ವಶನ್ ಶೋಕ್ ರೆಡಿ ಹಾಕಿನಿ ಬರ್ರಿ ಲಗುನ ತಡಿ ಕೈಯಾಗ ಕಿಮ್ಮತ್ತಿನ ಹೋರೈತಿ ಅದ್ರ ಸಂಬಂಧ ತಡೆದೆ ನಾನು ನನಗೆ ತಡ್ಕೊಳಕ್ ಆಗವಲ್ರಿ ಅಪ್ಪ ನನಗೆ ಓಡಿಸ್ಕೋಬೇಕಂತ ಆತೈತಿ ತಡ್ಕೋರಿ ಇಷ್ಟು ದಿನ ಅಂತ ತಡ್ಕೊಂಡ್ರಂತ ಇವತ್ತೊಂದಿನ ತಡ್ಕೊಳಕ್ ಈಗ ಮಾಡಕ್ತಾರ ನೀವ ನಿನ್ ನೋಡಗಿಂದ ತಡಿ ಸ್ವಲ್ಪ ಒಂದ್ಸಲ ಫೋಟೋ ಕೊಡು ಬಡಿತೀನಿ ಕ್ಯಾಮ್ರಾದ ಫೋಟೋ ಏನು ಬೇಕೆ ಸ್ವಲ್ಪ ಹಾಕತ್ತ ಗೋನು ಸ್ವಲ್ಪ ಹಾಕತ್ತ ಅಲ್ರಿ ಮೇಡಮರ ವಾಸ್ತವ ನಿಂತ ಬಡೀರಿ ಅಂದ್ರ ಇಲ್ಲಿ ಕುಂತ ಜಾನ್ರಿ ಏನ್ ಅನ್ನಕ್ಕಿಲ್ಲ ಹೇಳಿ ನಿನಗ ಅಲ್ಲೇ ಮಗನ ರಸ್ತಾ ನಿಂತು ಹೊಡೀರಿ ಅಂತ ಲೇ ಪೈಕಿ ಏನ್ ನಿನಗರ ಸುಮಾರಕತ್ತಿಲ್ಲ ಅಂತ ನನಗ ನಾ ಹೊಡಿಬೇಕಾರ ಪ್ರಶಾಂತವಾದ ವಾತಾವರಣ ಇರ್ಬೇಕು ಒಂದು ಕ್ವಾನ್ ಉದುರ್ಬಾರ್ದು ಒಂದು ಹೆಣ್ಣು ಉದುರ್ಬಾರ್ದು ಅಂದ ಫೋಟೋ ಚಿತ್ರ ಸರಿಯಾಗಿ ಮೂಡುತ್ತ ಇದಕ್ಕೇನಂತಾರೆ ಮತ್ತೆ ಸೀದಾ ಮನೆ ನಡಿ ನಾನು ಕೂಡ ಹೊಡಿಸ್ಕೊಂಡೆ ಬರ್ತೀನಿ ಮತ್ತೇನ್ ವಿಚಾರ ಮಾಡಕತ್ತೀವ ನಿಮ್ಮ ಮೌನ ಏನ್ ವಿಚಾರ ಸೀದಾ ಮನೆ ನಡಿ ನಾ ಬರ್ತೀನಿ ಹೊಡಿಸ್ಕೊಂಡು ಫೋಟೋ ಹೊಡಿಸ್ಕೊಂಡು ಆಯ್ತವ ಮಗಳ ನೀ ಹೆಂಗ್ ಹೇಳ್ತಿ ಹಂಗೆ ಕೇಳ್ತೀನಿ ಆದ್ರೂ ನನ್ನ ಮಾತು ಏನದು ಮೊದಲ ನಮ್ ತಿನ್ಸಾರದಾಗ ಹುಡುಗರು ಕಾಟ್ ಜಾಸ್ತಿ ಆಗೈತಿ ಒಂದ ಸಲ ಫೋಟೋ ಹೊಡ್ಸ್ಕೊಂಡು ಸೀದಾ ಮನೆಗೆ ಬರ್ಬೇಕ ರೀ ಫೋಟೋಗ್ರಾಫರ ಬಾ ಟೈಮ್ ತಗೋಬೇಡ ನಾವು ನಿನ್ ಹಡ್ಕ ಮುರ್ತಿನಿಂದ ಜಲ್ದಿ ನನ್ನ ಮಗ ಮನೆ ಕಳ್ಸಿ ಕೊಡ್ಬೇಕ ಬರ್ಲಿ ಹಂಗ ನಾಯ್ನ ನಿಮ್ಮವನ ಹೋಗು ಇನ್ನೂ ಒಂದು ಹೊಡೆದಿಲ್ಲ ಯಾವ ಮಗ ಅಪ್ಪ ನಾ ಬರ್ತೀನವ ಇದು ಏನ್ ಅನ್ಬೇಕ್ರಿ ಐತಂತೀನಿ ಅಣ್ಣ ಇಂತ ಒಳ್ಳೆ ಫಿಗರ್ ಇಟ್ಕೊಂಡ ಸುಳ್ಳ ಟೈಮ್ ವೇಸ್ಟ್ ಮಾಡ್ತಾ ನೋಡ್ರಿ ನಿಮ್ಮ ಅಪ್ಪ ಬರ್ತೀನಿ ಅಣ್ಣ ಏನಪ್ಪ ಇದು ಈ ಫಿಗರ್ ನೀ ನನ್ನ ಕೈ ಸೇರ್ತಪ್ಪ ಅಂದ್ರ 2 ಕಿಲೋ ಜೆಟ್ ಸುತ್ತಿನಂಗ ಮತ್ತೆ ಹಂಗಾರ ಮಾಡಿ ನಿನ್ನ ಬಲೆ ಹಾಕೋಬೋದಕ್ ಮಾಡೀನಿ ಅಲ್ರಿ ನಮ್ಮ ಅಪ್ಪ ಹೋಗಿ ಅರ್ಧ ಗಂಟೆ ಆಯ್ತು ನೀವೇನ್ ಯೋಚನೆ ಮಾಡಕತ್ತೀರಿ ಬಡ ಹೊಡೀರಿ ಎಷ್ಟು ರೊಕ್ಕ ಕೊಡ್ಬೇಕು ಏನ್ ರೇಟ್ ಅಂತ ಬಡ ಹೇಳ್ರಿ ಅಯ್ಯ ಹುಚ್ಚಿ ನೀನ್ ನಾ ಎಲ್ಲ ನಿಮ್ಗೆ ಏನ್ ಹೊಡಿಬೇಕಾಯ್ತು ಹೊಡಿಸ್ಕೋ ಎಲ್ಲಾ ದುಡ್ಡು ನಿಮ್ ಡೈರೆಕ್ಟ್ರಿಗೆ ತುಂಬ್ತೀರಿ ಒಟ್ಟ ನಿಮ್ಮತ್ತ ಫಿಗರ್ಗಳು ನನ್ ಕ್ಯಾಮ್ರಾ ಆಗಿದ್ರೆ ಸಾಕು ಒಟ್ಟ ಎಲ್ಲಾ ಖರ್ಚು ಹಣ ಗಿನ ಎಲ್ಲ ನಾವು ತುಂಬ್ಕೊತೀವಿ ಇದಕ್ಕೇನಂತೆ ಆತ್ರಿ ಓಡಾಕ್ ಬಂದ್ರೆ ಹೊಡೀರಿ ರೆಡಿಯಾಗಿ ನಿಂತಿರ್ಲಿ ಓಕೆ ರೆಡಿ ಸ್ವಲ್ಪ ಹಾಕತ್ರಿ ಏನ್ ಎತ್ತಬೇಕು ಸ್ವಲ್ಪ ಹಾಕತ್ರಿ ಏನ ಸ್ವಲ್ಪ ಕೈ ಸ್ವಂತ ಮಾಡ್ಬಾರ್ರಿ ಎಲ್ಲ ನೀವು ಒಮ್ಮೆ ನಿಂತಿದ್ದು ಗೊತ್ತಾಗತ್ತೆ ನಿಮ್ಗೆ ಅದನ್ನ ಹೇಳತ್ತೀನಿ ಯಾರು ಆಗಿಲ್ಲ ಇನ್ನೂ ಟ್ರೈನಿಂಗ್ ಅಂತಂದು ಅದ ಹೇಳಣ ನೀ ಹೇಳ ಮತ್ತೆ ಇಲ್ಲ ಸ್ವಲ್ಪ ಹಾಕತ್ತ ಮತ್ತೆ ಮ್ಯಾಕ್ ಹತ್ತಿರಿ ಮತ್ತೆ ಸೀರ್ರಿ ಸೀರೆ ನೀ ಇಷ್ಟಕೊಂಡಾಗ ಆದ್ರೆ ಅಂದ್ರೆ ನಾ ಫೋಟೋ ಸಿನಿಮಾದಾಗ ಸೆಲೆಕ್ಟ್ ಆಗಿದ್ರು ನೋಡಿ ನೀವು ನೀವೆಲ್ಲ ಮುಟ್ಟಕ್ ಹೋಗ್ಬೇಡ್ರಿ ಮೈ ಒಂಥರ ಆಯ್ತು ಓಕೆ ಸರಿ ಫೋಟೋ ಕೊಡ್ರಿ ಓಕೆ ರೆಡಿ ತಡಿ ಸ್ವಲ್ಪ ಕ್ಲಿಕ್ ಆಗ್ಬೇಕಿಲ್ಲ ಅದ ಅಲ್ಲ ಅದು ಹೋಗ್ಲ ಸತಕ್ನ ಆಗಬೇಕ ನಿನಗ ಹಂಗ ಅವಸರ ಹೇಳಿ ಬಾಳ ಸ್ವಲ್ಪ ಫೋಟೋ ಕೊಡು ಮತ್ತೆ ಬರ್ಲೆ ಇಲ್ಲ ನೀವೆಲ್ಲ ಮುಟ್ಟಕತ್ರ ಮೈಯಾಗ ಒಂಥರ ರೋಮಾಂಚನ ಎದ್ದಂಗ